नाय परिपूर्ण गुणार्णवाय विश्वोदय स्थितिलयोन्नियति प्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मि जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भं टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्य वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु। अशेष सन्मंगलानि सन्तु। श्लोकैक श्रवण पठन मात्रेण भक्तस्य श्रोतॄणां निखिल कलिकृत कल्मषापनोदन पुटतरे धर्माद्य किल पुरुषार्थ साधने भूते। अद्य भीमस्य आध्यात्मिकत्व विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। राम हरे राम 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 हरे हरे।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿವಸದಿಂದ ಭೀಮನ ಆಧ್ಯಾತ್ಮಿಕತೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಭೀಮ ಅಂದರೆ ಭೀಮನ ಚರಿತ್ರೆ ಅಂತ ತಿಳ್ಕೊಂಡಂತಂದರೆ ಭಗವಂತನ ಅನುಗ್ರಹಕ್ಕೆ ಬೇಕಾಗಿರ್ತಕ್ಕಂಥ 10 ಗುಣಗಳ ತೆರೆದ ಪುಸ್ತಕ. ನಮಗೆ ಅಪರೋಕ್ಷ ಜ್ಞಾನವಾಗಬೇಕಾಗಿದ್ದರೆ, ಭಗವಂತನ ಅನುಗ್ರಹವಾಗಬೇಕಾಗಿದ್ದರೆ ಭಕ್ತಿ ಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ. ಈ 10 ಗುಣಗಳು ನಮಗೆ ತಪ್ಪದೇ ಬೇಕು. ಇವುಗಳಿದ್ದರೆ ಮಾತ್ರ ನಾವು ಸಾಧನೆಯನ್ನು ಪೂರ್ತಿ ಮಾಡಲಿಕ್ಕಾಗ್ತದೆ. ಇವು ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸಫಲತೆಯನ್ನು ಪಡಲಿಕ್ಕಾಗ್ತದೆ. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ. ಈ 10 ಗುಣ ಅಂದರೆ ಏನು? ಏನು ತಿಳ್ಕೊಂಡಂತಂದರೆ ಭಗವಂತನ ಅನಂತ ಗುಣ ಪರಿಪೂರ್ಣತ್ವ, ಕಲ್ಯಾಣ ಗುಣಗಣತ್ವ, ಇವುಗಳ ಜ್ಞಾನವನ್ನು ಮಾಡಿಕೊಂಡು ನನಗಿಂತಲೂ, ನಮ್ಮೆಲ್ಲವರಿಗಿಂತಲೂ, ಜಗತ್ತಿಗಿಂತಲೂ, ಸಕಲ ವಸ್ತುವಿಗಿಂತಲೂ ಅವನೇ ಶ್ರೇಷ್ಠನಾಗಿದ್ದಾನೆ, ಅವನೇ ನಮಗೆ ಗ್ರಾಹ್ಯನಾಗಿದ್ದಾನೆ, ಅವನ ಹೊರತು ನಮಗೆ ಗತಿ ಇಲ್ಲ ಅಂಥೇಳಿ ಅವನನ್ನು ಪ್ರೀತಿಸುವುದು ಭಕ್ತಿಯಾಗಿದ್ದರೆ, ಆ ಪರಮಾತ್ಮನ ಸರ್ವಜ್ಞತ್ವವನ್ನು, ಶ್ರೇಷ್ಠತ್ವವನ್ನು ಗ್ರಂಥಗಳಿಂದ ಓದ್ತಾ ಅದನ್ನು ಅನುಭವಿಸ್ಬೇಕು ಅಂತನ್ನೋದು ಜ್ಞಾನ ಅಂತ ಅನಿಸ್ಕೊಳ್ತದೆ. ಭಕ್ತಿಯ ಇನ್ನೊಂದು ಭಾಗ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ನಾನು ನನ್ನೋರ್ಗಿಂತಲೂ ಅವನು ಹೆಚ್ಚು, ಅಂದರೆ ಅವನು ಬಿಟ್ಟು ಬೇಗ ಜಗತ್ತಲ್ಲಿ ಏನೂ ಬೇಕಾಗಿಲ್ಲ ಅಂತನ್ನುವುದು ಇದಕ್ಕೆ ವೈರಾಗ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಪರಮಾತ್ಮನ ಅನೇಕ ಮಹಿಮೆಗಳು ಪ್ರತಿಯೊಂದು ಕ್ಷಣಕ್ಕೆ ನೆನಪಿಗೆ ಬರುವುದು ಇದಕ್ಕೆ ಯಾವಾಗ ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತನ್ನುವುದಕ್ಕೆ ಪ್ರಜ್ಞಾ ಅಂತ ಕರೀತಾರೆ. ಯಾವಾಗಲೂ ಈ ಭಗವಂತನ ಮಹಿಮೆ ಒಂದು ಕ್ಷಣವೂ ಕೂಡ ವಿಸ್ಮರಣೆಗೆ ಬಾರದೇ ಇರುವುದಕ್ಕೆ ಇದಕ್ಕೆ ಮೇಧ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅತ್ಯದ್ಭುತ ಸ್ಮರಣ ಶಕ್ತಿ. ಆ ನಂತರ ಭಗವಂತನನ್ನು ಪಡೆಯಲೇಬೇಕು. ಭಗವಂತನ ಶ್ರೇಷ್ಠತೆ, ನಾನು ಮಾಡ್ತಕ್ಕಂತಹ ಪ್ರಯತ್ನ, ಈ ಜಗತ್ತು ಸತ್ಯ, ನನ್ನ ಸಾಧನೆಗೋಸ್ಕರ ಬಂದಿದ್ದೇನೆ, ಈ ಪರಮಾತ್ಮನ ಅನುಗ್ರಹ ಪಡೀಲೇಬೇಕು ಅಂತ ತಿಳ್ಕೊಂಡಂತನ್ನುವ ಸ್ಥಿರತೆ, ಇವುಗಳಿಗೆ ಧೃತಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಸ್ಥಿತಿ ಅಂತ ತಿಳ್ಕೊಂಡಂತಂದರೆ ಮಾಡಿದ ನಿಶ್ಚಯ ಏನಾದರೂ ಅಲುಗಾಡಬಾರದು. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಯೋಗ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಹತ್ತಿರ ಹೋಗುವುದು ಹೇಗೆ ಅಂತ ತಿಳ್ಕೊಂಡಂತೇಳಿ ಜೀವನದಲ್ಲಿ ಬರತಕ್ಕಂಥ ದ್ವಂದ್ವಗಳಿಗೆ ಲಕ್ಷ್ಯ ಕೊಡದೇ ಇರಬೇಕು.
ಪ್ರಾಣ ಸತತ ಪ್ರಯತ್ನಶೀಲತೆ. ಫಲ ಆ ಭಗವಂತ ಸಿಗುವವರೆಗೂ ಅವನ ಹಿಂದೆ ತಪ್ಪದೇ ಬೀಳಬೇಕು. ಇದಕ್ಕೆ ಈ 10 ಗುಣಗಳು ಪರಮಾತ್ಮನ ಪ್ರಾಪ್ತಿಗೆ ಇದು ಅತ್ಯಂತ ಅನಿವಾರ್ಯ. ಈ ಎಲ್ಲ ಗುಣಗಳ ಸಂಗಮ ಪರಮಾತ್ಮ, ಭೀಮಸೇನ ದೇವರು, ವಾಯುದೇವರು. ನಿನ್ನೆ ನಾವು ಕೇಳಿದ್ದೇವೆ, ಭೀಮನ ಭಕ್ತಿ ಪರಮಾತ್ಮನಿಗೆ ತಾನು ಪ್ರೀತಿ ಮಾಡೋದಷ್ಟೇ ಅಲ್ಲ, ಪರಮಾತ್ಮನ ಪ್ರೀತಿಗೆ ಅವನು ಪಾತ್ರನಾಗಿದ್ದಾನೆ. ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳ್ತಾರೆ, ಇತಿ ಭೀಮ ನಿದರ್ಶನಾತ್. ಇಲ್ಲಿ ಪರಮಾತ್ಮ ಎಲ್ಲಿ, ಭೀಮಚಂದ್ರ ಎಲ್ಲಿ ಭಕ್ತಿ ಮಾಡಿದ್ದಾರೆ? 24,000 ಕೊಲ್ಲು, ಇವರನ್ನು ಕೊಲ್ಲು, ಇದೇ ಕೆಲಸ ಮಾಡ್ಯಾರ. ಇದೇ ಭಕ್ತಿ. ಪರಮಾತ್ಮನು ನನ್ನಿಂದ ಏನನ್ನು ಬಯಸ್ತಾನೆ ಅದನ್ನು ಮಾಡುವುದರಲ್ಲಿ ನಾವು ಪ್ರವೃತ್ತರಾದಾಗ ಪರಮಾತ್ಮ ಬಲ ಕೊಡ್ತಾನೆ. ಆ ಬಲದಿಂದ ಅದನ್ನೇ ಮಾಡ್ತಾ ಇರ್ತಕ್ಕಂಥ ಇರೋದು ಅಂತ ತಿಳ್ಕೊಂಡಂತ ಅನ್ನೋದೇ ಭಕ್ತಿ. ಬರೀ ನಾರಾಯಣ 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 ಅಂತ ಕೂತ್ಕೊಂಡ್ರೆ ಭಕ್ತಿ ಅಲ್ಲ. ಪರಮಾತ್ಮನ ಆಜ್ಞೆಯನ್ನು ಪರಿಪಾಲಿಸುವುದೇ ಭಕ್ತಿ. ಅದನ್ನು ಭೀಮಸೇನ ದೇವರು ಮಾಡಿ ತೋರಿಸಿದ್ರು. ಹನುಮಂತನ ಕಾಲದಲ್ಲಿ ಪರಮಾತ್ಮ ಬಯಸಿದ ತಮ್ಮ ಬಲದ ಸಾಮರ್ಥ್ಯವನ್ನು ತೋರಿಸಿ ಲಂಕೆಯನ್ನು ಸುಟ್ಟು ಯುದ್ಧದಲ್ಲಿ ಪರಾಕ್ರಮ ತೋರಿಸಿ ಭೂಭಾರ ಹರಣದಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಿದರು. ಅದಕ್ಕೆ ಅವರು ಶ್ರೇಷ್ಠರು ಅಂತ ಅನಿಸ್ಕೊಂಡ್ರು. ಕೃಷ್ಣಾವತಾರದಲ್ಲಿಯೂ ಕೂಡ ಭೀಮನಾಗಿ ಬಲ ಕಾರ್ಯ ಮಾಡುವಾಗ ಪರಮಾತ್ಮನಿಗೆ ಬಲದಿಂದ ಪೂಜೆ ಮಾಡಬೇಕು. ಅದಕ್ಕೋಸ್ಕರವೇ ಒಂದು ದೃಷ್ಟಿಯಿಂದ ಕೌರವರ ಪಕ್ಷದಲ್ಲಿರ್ತಕ್ಕಂತಹ ಅಶ್ವತ್ಥಾಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯ ಅಂತ ಕ್ಷತ್ರಿಯರ ಸರಿ ಅವ್ರು ಮಾಡಲೇಬೇಕಾದ್ದು. ಇವರು ಕೂಡ ತಮ್ಮ ಯುದ್ಧ ರೂಪವಾದಂತಹ ಸೇವೆಯಿಂದ ಪರಮಾತ್ಮನನ್ನು ಪೂಜಿಸಿದ್ದಾರೆ. ವೇದವ್ಯಾಸದರು ಜ್ಞಾನ ಕಾರ್ಯ ಮಾಡುವಾಗ ಇದೇ ವಾಯುದೇವರು ಗ್ರಂಥಲೇಖನ ರೂಪದಿಂದ ವೇದವ್ಯಾಸ ದೇವರ ಆ ಕಲಿಯ ನಿಗ್ರಹದಕ್ಕೆ ಅವರು ತಮ್ಮ ಭೂಭಾರಣಕ್ಕೆ ಅಂಗರಾಗಿದ್ದಾರೆ, ಮುಖ್ಯ ಅಂಗರಾಗಿದ್ದಾರೆ. ಇದನ್ನೇ ಭಕ್ತಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಭಕ್ತಿಯ ಬಗ್ಗೆ ಭಾಳ ಜನರಿಗೆ ಒಂದು ಸಂಕಟ ಸಂದರ್ಭ ಇರ್ತದೆ. ಆದ್ದರಿಂದ ಮಹಾತ್ಮ ಜ್ಞಾನಪೂರ್ವಕವಾಗಿ ಸುದೃಢವಾದ ಸುದೃಢ ಸರ್ವತೋಧಿಕ ಆ ಸ್ನೇಹ ಪ್ರೀತಿ ಪರಮಾತ್ಮಲ್ಲಿ ಮಾಡೋದು. ಪರಮಾತ್ಮಲ್ಲಿ ಪ್ರೀತಿ ಮಾಡೋದು ಅಂದ್ರೆ ಏನರ್ಥ? ತಾಯಿ ಮಗುವಿಗೆ ಪ್ರೀತಿ ಮಾಡ್ತಾಳೆ ಅಂತ ಏನರ್ಥ? 24 ತಾಸು ಮುದ್ದು ಕೊಡ್ಕೋತಿರ್ತಾಳೇನು? ಮಗುವಿಗೆ ಬೇಕಾದದ್ದನ್ನು ಕೊಡ್ತಾಳೆ. ಅದೇ ರೀತಿ ಭಕ್ತ ತನ್ನ ಆರಾಧನಾ ದೇವ ನನ್ನಿಂದ ಏನನ್ನು ಬಯಸ್ತಾನೆ ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡುವುದೇ ಭಕ್ತಿ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಪ್ರಯತ್ನಪೂರ್ವಕವಾಗಿ ಪರಮಾತ್ಮ ಹೇಳಿದಂತೆ ವರ್ಣಾಶ್ರಮೋಚಿತವಾದ ರೀತಿಯಲ್ಲಿ ಭಗವಂತನಿಗೆ ಆ ರೀತಿಯಾಗಿರ್ತಕ್ಕಂಥ ಕ್ರಮದಿಂದ ಸೇವೆ ಮಾಡುವುದು. ಬ್ರಾಹ್ಮಣನಾಗಿರ್ತಕ್ಕಂಥವನು ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ಪ್ರವಚನಾದಿಗಳಿಂದ ಪರಮಾತ್ಮನಲ್ಲಿ ಭಕ್ತಿ ಮಾಡಿದರೆ ಕ್ಷತ್ರಿಯನಾಗಿರ್ತಕ್ಕಂಥ ವ್ಯಕ್ತಿ
ಶತ್ರುಗಳ ನಿಗ್ರಹ ರೂಪವಾಗಿರ್ತಕ್ಕಂಥ ಧರ್ಮ ಸಂಸ್ಥಾಪನೆ ರೂಪವಾಗಿರ್ತಕ್ಕಂಥ ಕಾರಣದಲ್ಲಿ ಭಕ್ತಿ ಮಾಡ್ತಾನೆ. ವೈಶ್ಯ, ಕೃಷಿ, ವಾಣಿಜ್ಯ, ಗೋರಕ್ಷ ಇತ್ಯಾದಿಗಳಿಂದ ಸಮಾಜಕ್ಕೆ ಉಪಕಾರ ಮಾಡಿ ದೇವರಲ್ಲಿ ಭಕ್ತಿ ಮಾಡ್ತಾನೆ. ಶೂದ್ರನಾಗಿರ್ತಕ್ಕಂಥ ವ್ಯಕ್ತಿ ಈ ಮೂರು ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡುವ ದೊಡ್ಡ ಜವಾಬ್ದಾರಿ ಅವನ ತಲೆ ಮೇಲೆ ಇದೆ. ಅವನು ಆ ರೀತಿಯಿಂದ ಭಕ್ತಿ ಮಾಡ್ತಾನೆ. ಇನ್ನು ಎರಡನೇ ಗುಣ ಭೀಮಸೇನಲ್ಲಿರ್ತಕ್ಕಂಥದ್ದು ಅಂತಕೊಂಡ ಜ್ಞಾನ. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದ ತಿಳುವಳಿಕೆಯಿಂದ ಆಕ್ಷನ್ ಮಾಡಬೇಕು ಅದೇ ರೀತಿಯಾಗಿ ಅದನ್ನು ಪರಿಪಾಲನೆ ಮಾಡತಕ್ಕಂತಹ ಒಂದು ತಿಳುವಳಿಕೆ ಭೀಮನಿಗೆ ಇತ್ತು. ಜ್ಞಾನ ದುಷ್ಟರನ್ನು ನಾಶಪಡಿಸಬೇಕು, ಭೂಭಾರ ಹರಣ ಮಾಡಬೇಕು. ಭೀಮಸೇನದೇವರ ಜ್ಞಾನದ ಆಕ್ಷನ್ ಹೆಂಗಿತ್ತು ಗೊತ್ತಾ? ಬಾಲ್ಯದಲ್ಲಿ ಅಂತಕೊಂಡಂತಂದ್ರೆ ಅವರು ಹಸ್ತಿನಾಪುರಕ್ಕೆ ಬರುವಷ್ಟರಲ್ಲಿ 17-18 ವರ್ಷದ ಯುವಕರಾಗಿದ್ದರು. ಆಗ ಓಡುವುದರಲ್ಲಿ ದುರ್ಯೋಧನಾದಿಗಳನ್ನು ಸೋಲಿಸ್ತಾ ಇದ್ದ, ಈಜುವುದರಲ್ಲಿ ಸೋಲಿಸ್ತಿದ್ದ. ಅವರೆಲ್ಲ ಗಿಡದ ಮೇಲೆ ಏರಿರಬೇಕು, ಭೀಮ ಬಂದ ಕೆಳಗೆ ಅಲುಗಾಡಿಸಿ ಅವ್ರನ್ನ ದಬ ದಬ ಕೆಳಗೆ ಬೀಳಿಸ್ಬೇಕು. ಯಾಕೆ? ಅವರು ತನ್ನನ್ನು ದ್ವೇಷ ಮಾಡಲಿ ಅಂತ. ಹರಿಭಕ್ತನಾದ ತನ್ನನ್ನು ದ್ವೇಷ ಮಾಡಿದರೆ ಅದು ಹರಿದ್ವೇಷವಾಯಿತು. ಆ ಹರಿದ್ವೇಷ ಅವರ ಅಣ್ಣನ ತಮಸ್ಸಿಗೆ ಕಾರಣವಾಗಲಿ. ಇದೊಂದು ತರಹದ ಈ ರೀತಿಯಾದ ಸರಿಯಾದ ತಿಳುವಳಿಕೆ ಆಕ್ಷನ್, ಇದು ಭಕ್ತಿಯ ಒಂದು ಅಂಗವೇ. ಆ ರೀತಿಯಾಗೆಲ್ಲ ಮಾಡಿದ. ವಿಷದ ಅಡಿಗೆ ಮಾಡಿದ್ದಾರೆ ಅಂತ ತಿಳ್ಕೊಂಡಂತೇಳಿ ತಿಳಿದಾಗ ತಾನೇ ಎಲ್ಲವನ್ನೂ ತಿಂದು ಅದನ್ನು ಜೀರ್ಣಪಡಿಸಿ ಇನ್ನೂರು ಹೊಟ್ಟೆ ಕಿಚ್ಚಿಗೆ ಕಾರಣ ಅನ್ನದ. ಆನಂತರ ಲಾಕ್ಷಾಗ್ರದಿಂದ ಹೊರಗೆ ಬಿದ್ದಾಗ ಹಿಡಿಂಬ ಅಲ್ಲ, ಬಕಾಸುರ ಇತ್ಯಾದಿಗಳನ್ನು ನಿಗ್ರಹ ಮಾಡಿ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಯಾವ ಸಂದರ್ಭದಲ್ಲಿ ನಾನು ಏನು ಆಕ್ಷನ್ ಮಾಡ್ತಾ ಇದ್ದೇನೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟ. ನಿನ್ನೆ ಹೇಳಿದಂತೆ ತನ್ನ ತಮ್ಮನಾಗಿರ್ತಕ್ಕಂಥ ಅರ್ಜುನನಿಗೂ ಪುಣ್ಯ ಬರಲಿ ಅಂತ ತಿಳ್ಕೊಂಡಂತ ಹೇಳಿ ಅಲ್ಲಿ ದ್ರೋಣಾಚಾರ್ಯರ ಸಂದರ್ಭದಲ್ಲಿ ಅವನನ್ನು ಮುಂದೆ ಮಾಡ್ತಾನೆ. ದ್ರುಪದನ್ನು ಉಳಿಸುವ ಸಂದರ್ಭದಲ್ಲಿ ಅರ್ಜುನನನ್ನು ಮುಂದೆ ಮಾಡ್ತಾನೆ. ತನ್ನ ಭಕ್ತರ ಮೇಲೆ ಪರಮಾತ್ಮನಿಗೆ ಏಕ ಕೃಪೆಯೋ ಅದೇ ರೀತಿ ವಾಯುದೇವರಿಗೂ ಕೂಡ ತನ್ನ ಭಕ್ತನಾಗಿರ್ತಕ್ಕಂಥ ಇಂದ್ರನ ಮೇಲೆ ಅಷ್ಟು ಪ್ರೀತಿ ಇದೆ. ಆನಂತರ ರಾಜಸೂಯಾಗಕ್ಕೆ ಅಡ್ಡಿ ಬಂದಾಗ ಜರಾಸಂಧನ ಸಂಹಾರವನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡ್ತಾನೆ. ಜರಾಸಂಧ 18 ಸಲ ಕೃಷ್ಣನ ಜೊತೆಗೆ ಯುದ್ಧ ಮಾಡಿದ. ಜನರೆಲ್ಲ ಟೀಕೆ ಮಾಡಿದರು, ಕೃಷ್ಣನಿಗೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮ ಯಾವ ಟೀಕೆಗೆ ಮಹತ್ವ ಕೊಡಲಿಲ್ಲ. ನನ್ನ ಭಕ್ತನಿಗೋಸ್ಕರ ಆ ಬಲಿ ಇಟ್ಟಿದ್ದೇನೆ, ಆ ಕೀರ್ತಿ ನನ್ನ ಭಕ್ತನಿಗೆ ಬರಲಿ. ಭೂಭಾರ ಹರಣದಲ್ಲಿ ಪ್ರಧಾನ ಅಂಗ ಭೀಮಸೇನ ಅಂತನೂ ಜಗತ್ತಿಗೆ ಗೊತ್ತಾಗಲಿ. ಪರಮಾತ್ಮನಿಗೆ ಪ್ರಿಯವಾದ ಜರಾಸಂಧ ವಧವನ್ನು ಮಾಡಿ ಭೀಮಸೇನ ದೇವರು ತಮ್ಮ ಭಕ್ತಿಯ ಜೊತೆಗೆ ನಮ್ಮ ಜ್ಞಾನವನ್ನು ಕೂಡ ತೋರಿಸಿಕೊಟ್ರು. ಏನ್ರಿ,
ಬಹಳ ಯಾವಾಗಲೂ ಬಹಳ ತಿನ್ನುವ, ಆ ನಂತರ ಹೊಡೆದಾಟ ಸಂದರ್ಭದ ಎಲ್ಲಕ್ಕಿಂತಲೂ ಮುಂದೆ ಇರುವ, ಅತ್ಯಂತ ದಪ್ಪನಾಗಿರ್ತಕ್ಕಂತಹ ಈ ಭೀಮನಿಗೆ ತತ್ವಜ್ಞಾನ ಎಲ್ಲಿಂದ ಬರ್ತದ್ರಿ ಅಂತ ಅನ್ಬೇಡ್ರಿ. ಭೀಮ ದಪ್ಪಿರಲಿಲ್ಲ, ಭೀಮನ ಎತ್ತರಕ್ಕೆ ಸರಿಯಾಗಿ ದಪ್ಪ ಇದ್ದವ. ಅಷ್ಟೇ ಅಲ್ಲ, ಭೀಮ ತತ್ವಜ್ಞಾನಿ. ಅದಕ್ಕೋಸ್ಕರ ಜ್ಞಾನ ಅಂತನ್ನೋ ಬೇಕಾಗಿದ್ರೆ ಭೀಮನಿಂದ ಕರಿಬೇಕು. ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಸಕಲ ಸಂಶಯಗಳನ್ನು ದೂರ ಮಾಡುವ, ಅದನ್ನು ದೂರೀಕರಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಭೀಮನಲ್ಲಿ ನಾವು ಕಾಣಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ವನಪರ್ವದಲ್ಲೇ ಕಾಣ್ತೇವೆ. ಪಾಂಡವರು ವನವಾಸವನ್ನು ಮಾಡುತ್ತಾ 1 ವರ್ಷ ಕಳೆದೋಗಿತ್ತು. ಆಗ ಭೀಮ ದ್ರೌಪದಿ ಕರೆದು ಹೇಳ್ದ, ಇನ್ನು 12 ವರ್ಷ ತಾನ ಕಳೀತದೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವಾದ ಮೇಲೆ ನಮ್ಮ ಅಣ್ಣ ಯುದ್ಧಕ್ಕೆ ತಯಾರಾಗೋದಿಲ್ಲ. ಈಗ ನೋಡಿ, ಪಾಠ ಪ್ರವಚನ ಇದರಲ್ಲಿ ಆಸಕ್ತನಾಗಿದ್ದಾನೆ, ನಾನು ರಾಜ್ಯ ಕಳೆದುಕೊಂಡಿದ್ದೇನೆ ಅಂತ ಮರೆತು ಹೋಗಿದ್ದಾನೆ. ಅವನಿಗೆ ಹೋಗಿ ಸ್ವಲ್ಪ ದುರ್ಯೋಧನಾದಿಗಳನ್ನು ನೀನು ಕ್ಷಮಿಸಿದ್ದು ಯೋಗ್ಯವಲ್ಲ ಅಂತ ತಿಳ್ಕೊಂಡಂತೇಳಿ, ಕೆದಕು ಮುಂದೆ ನಾ ಬರ್ತೀನಿ ಅಂತ ತಿಳ್ಕೊಂಡಂತೇಳಿ ಭೀಮ ದ್ರೌಪದಿಯನ್ನು ಮುಂದೆ ಕಳಿಸ್ತಾನೆ. ದ್ರೌಪದಿ ಧರ್ಮರಾಜನ ಹತ್ರ ಬರ್ತಾಳೆ. ಧರ್ಮರಾಜನ ಹೇಳ್ತಾಳೆ, ಶಾಸ್ತ್ರದಲ್ಲಿ ಮಾಸೋವೈ ವರ್ಷ ಅಂತಿಕೊಂಡಂತೇಳಿ ಒಂದು ಇದೆ. 12 ವರ್ಷ ಮಾಡುವ ಯಜ್ಞವನ್ನು 1 ತಿಂಗಳನ್ನು 1 ವರ್ಷ ಅಂತ ಹಿಡಿದುಕೊಂಡು 12 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಸಂದರ್ಭ ಬಂದಿದೆ. ಆ ಪ್ರಕಾರ 12 ತಿಂಗಳಾಯ್ತು. ಈಗ ನಡೀರಿ 1 ವರ್ಷ ಅಜ್ಞಾತವಾಸ ಮಾಡೋಣ, ದುರ್ಯೋಧನಿಗೆ ನಮ್ಮ ರಾಜ್ಯ ಕೊಡುವಂತೆ ಕೊಡಂತ ಹೇಳೋಣ, ಕೊಡದೇ ಇದ್ರೆ ಕಸಿದುಕೊಳ್ಳೋಣ. ಎಷ್ಟು ತಪ್ಪು ಮಾಡಿದ್ದಾನೆ ದುರ್ಯೋಧನ, ಆದರೂ ಅವನು ಕ್ಷಮೆ ಮಾಡ್ತೇವೆ. ಯೋಗ್ಯನು ದ್ರೌಪದಿ ಕೇಳತಕ್ಕಂಥ ಸಂದರ್ಭದಲ್ಲಿ, ಇಲ್ಲ ರಾಜನಾಗಿರ್ತಕ್ಕಂಥ ಕ್ಷಮಾಗುಣಿಯಾಗಿರಬೇಕು. ದ್ರೌಪದಿ ಹೇಳ್ತಾಳೆ, ಕ್ಷಮಾಗುಣಿಯಾಗಿರ್ ಬೇಡ ಅಂತ ಅನ್ನೋದಿಲ್ಲ, ಅಯೋಗ್ಯರಿಗೆ ಕ್ಷಮ ಮಾಡಬಾರ್ದು, ತಪ್ಪು ಮಾಡ್ತಕ್ಕಂಥವರಿಗೆ ಕ್ಷಮ ಮಾಡಬಾರ್ದು. ಅವರು ಕ್ಷಮೆಗೆ ಯೋಗ್ಯರೇ ಅಲ್ಲ, ಕ್ಷಮಾರ್ಹರೇ ಅಲ್ಲ. ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಈ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಯಾರಿಗೆ? ಅವ್ರಿಗೆ ಕೊಟ್ಟದ್ದಲ್ಲೇನು? ದುಷ್ಟರಿಗೆ ಕೊಟ್ಟಿರ್ತಕ್ಕಂಥ ನಿಯಮವನ್ನು ಪರಿಪಾಲನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಧರ್ಮರಾಜ ಹೇಳ್ತಾನೆ, ಏನು ಮಾಡೋದು ದ್ರೌಪದಿ, ಎಲ್ಲ ದೇವರ ಇಚ್ಛಾ, ದೇವರೇ ಮಾಡ್ದಂಗೆ ಆಗ್ತದ. ತೇನ ವಿನ ತೃಣಪಮಿನ ಚಲತಿ, ಆ ಭಗವಂತನಲ್ಲದೆ ಹುಲ್ಲು ಅಲ್ಗಾಡೋದಿಲ್ಲ. ದ್ರೌಪದಿ ಹೇಳ್ತಾಳೆ, ಹೌದು ಸರಿ, ಹುಲ್ಲು ಅಲ್ಗೋಡೋದಿಲ್ಲ, ಇದು ಸರಿ ಇದ್ದರೂ ಕೂಡ ಜ್ಞಾನ ಇಚ್ಛಾ ಕ್ರಿಯೆಗಳು ನಮ್ಮಲ್ಲಿದ್ದ ಜ್ಞಾನಕ್ಕೆ, ಜ್ಞಾನ ಅಂತಂದ್ರೇನು? ವಿಚಾರ ವಿಮರ್ಶೆ ಮಾಡೋ ನಿರ್ಣಯಕ್ಕೆ ಬರುವಿಕೆ. ಆ ಶಕ್ತಿ ಕೊಡೋನು ದೇವರು. ಶಕ್ತಿ ಎದು ಕೊಟ್ಟಿದ್ದಾನೆ? ವಿಚಾರ ಮಾಡೋದು ಕೊಟ್ಟಿದ್ದಾನೆ. ನಾನೇ ವಿಚಾರ ಮಾಡ್ತೇನೆ ಅಂತಕೊಂಡು ಒಳಗೆ ಕೂತು ಹೇಳ್ತಾನೆ ಅವನು? ಇಲ್ಲ. ವಿಚಾರ ಮಾಡೋ ಶಕ್ತಿ ಕೊಟ್ಟಾಗ ಆ ಶಕ್ತಿಯನ್ನು ಉಪಯೋಗಿಸ್ಬೇಕು. ಬಯಸುವ ಶಕ್ತಿಯನ್ನು ನಮಗೆ ಮನಸ್ಸಿಗೆ ಕೊಟ್ಟಿದ್ದಾನೆ, ಬಯಸಬೇಕು. ದೇವರು ಬೇಕು, ಮೋಕ್ಷ ಬೇಕು ಅಂತ ಬಯಸಬೇಕು. ಕ್ರಿಯಾ ಪರಮಾತ್ಮ ಹೇಳಿದಂತೆ ಕ್ರಿಯೆ ಮಾಡಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಅವನು ಅದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾನೆ. ಅದರಿಂದ ನಾವು ಶಕ್ತಿ ಮಾಡಬೇಕು. ಅದರಿಂದ ನಮ್ಮ ಪ್ರಯತ್ನಕ್ಕೆ, ಮನುಷ್ಯ ಪ್ರಯತ್ನಕ್ಕೆ
ಅವಕಾಶ ಇದ್ದೇ ಇದೆ. ಎಲ್ಲವೂ ಪರಮಾತ್ಮ ಸ್ವತಂತ್ರ ನಿಜ. ಆದರೆ ಅದೇ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಮನುಷ್ಯ ತನಗಿರ್ತಕ್ಕಂಥ ಇಚ್ಛಾಶಕ್ತಿಯಿಂದ ಪ್ರಯತ್ನವನ್ನು ಮಾಡಲಿಕ್ಕೆ ಬಯಸಬೇಕು. ಪ್ರಯತ್ನ ಮಾಡಬೇಕು ಅಂತ ಹೊರಟ್ರೆ ಮುಂದೆ ಎಲ್ಲ ಶಕ್ತಿ ಕೊಡ್ತಕ್ಕಂಥವನು, ಹಿಂದಿನಿಂದ ದಬ್ತಕ್ಕಂಥವನು ಪರಮಾತ್ಮ. ಹೌದು, ಅವನಿಲ್ಲದೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅವನು ನಮ್ಮನ್ನು ಚೇತನರನ್ನಾಗಿ ಇರ್ತಕ್ಕಂಥ ನಮಗೆ ಜ್ಞಾನ ಇಚ್ಛಾ ಕ್ರಿಯೆಗಳು ನಮ್ಮಲ್ಲಿ ಸುಪ್ತವಾದದ್ದನ್ನು ಪರಮಾತ್ಮ ಅವಕಾಶ ಕೊಡದೇ ಇದ್ದರೆ, ಸೃಷ್ಟಿ ಮಾಡಿ ಅವಕಾಶ ಕೊಡದೇ ಇದ್ದರೆ ಅವು ನಿರುಪಯುಕ್ತವಾಗ್ತದೆ. ಆದರೆ ಸೃಷ್ಟಿ ಮಾಡಿ ಅವಕಾಶ ಮಾಡಿ ಕೊಟ್ಟಿದ್ದಾನೆ. ನಮ್ಮ ಮನಸ್ಸಿಗೆ ಸರಿ ತಪ್ಪು ಅಂತಿಕೊಂಡಂತಕ್ಕಂಥ ಇದು ಬೇಕು ಇದು ಬೇಡ ಅಂತ ಅನ್ನೋದನ್ನು ಶಕ್ತಿ ಕೊಟ್ಟಿದ್ದಾನೆ. ಸರಿ ತಪ್ಪು ಅಂತ ವಿಚಾರ ಮಾಡುವ ಸಾಮರ್ಥ್ಯವನ್ನು ಬುದ್ಧಿಗೆ ಕೊಟ್ಟಿದ್ದಾನೆ. ಆದರೆ ನಾವು ಪ್ರಯತ್ನ ಮಾಡಬೇಕಲ್ಲ. ನಮ್ಮ ರಾಜ್ಯ ನಾವು ತೆಗೆದುಕೊಳ್ಳೋದಕ್ಕೋಸ್ಕರ ಮುಂದೆ ಪರಮಾತ್ಮ ಸಹಾಯ ಮಾಡ್ತಾನೆ. ಇಲ್ಲದೇ ಇದ್ದರೆ ಸ್ವರ್ಗ ನರಕ ಇವುಗಳಿಗೆ ಅರ್ಥ ಉಳಿಯೋದಿಲ್ಲ. ದೇವರೇ ಎಲ್ಲವನ್ನೂ ಮಾಡುತ್ತಿದ್ದರೆ ನಮ್ಮ ಪ್ರಯತ್ನಕ್ಕೆ ಅವಕಾಶ ಇಲ್ಲದೇ ಇದ್ದರೆ, ನಮ್ಮ ಪ್ರಯತ್ನಕ್ಕೆ ಅರ್ಥವಿಲ್ಲದೇ ಇದ್ದರೆ ಹಾಗಾದರೆ ಅವನೇ ಮಾಡಿದವನು ನಾಳೆ ಅವನು ನರಕಕ್ಕೆ ಹೋಗಬೇಕು, ದುಃಖ ಅನುಭವಿಸ್ಬೇಕು. ಆದರೆ ಅವನು ಆನಂದ ಪರಿಪೂರ್ಣ, ದುಃಖ ಅನುಭವಿಸೋದಿಲ್ಲ. ನರಕ ದುಃಖ ಇವೆ ಅಂತ ತಿಳ್ಕೊಂಡಂತಂದಮೇಲೆ ಅದನ್ನು ಅನುಭವಿಸ್ತಕ್ಕಂಥ ಜೀವರಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಕರ್ತೃತ್ವ ಶಕ್ತಿ ಇದೆ ಅಂತ ಅರ್ಥ. ಕರ್ತ ಶಾಸ್ತ್ರಾರ್ಥವತ್ವಾತ ಅಂತ ತಿಳ್ಕೊಂಡಂದ್ರೆ ಶಾಸ್ತ್ರ ಹೇಳಿದೆ. ಧರ್ಮರಾಜ ನಿರುತ್ತರನಾದ. ಆದರೆ ಹಿರಿಯರು ಸಣ್ಣವರು ಎದುರಿಗೆ ನಿರುತ್ತರಾದಾಗ ನಿನ್ನೇನು ಭಾಳ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡಂತೇಳಿ, ನೀ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಿಕ್ಕತ್ತೀರಿ, ಶಾಸ್ತ್ರ ವಿರೋಧ ಮಾತಾಡ್ತಿ, ಹೆಣ್ಮಕ್ಳು ಭಾಳ ಮಾತಾಡೋದು ಹೋಗು ಅಂತ ತಿಳ್ಕೊಂಡಂತ ಹೇಳ್ದ. ದ್ರೌಪದಿ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಯಾಕೆ ಅಂತ ತಿಳ್ಕೊಂಡಂತಾರೆ, ಗಂಡ ಹೆಂಡ್ತಿಲಿ ಜಗಳ ಬೆಳೆಸ್ಬಾರ್ದು. ಎದುರಿಗಿದ್ದೊಂದು ತಪ್ಪು ಮಾಡ್ತಿದ್ರು ಸಹಿತ ಆ ಜಗಳ ಬೆಳೆಸಲಾರ್ದಂಗೆ ನೋಡ್ಕೋಬೇಕು. ಆಗ ಭೀಮ ಬರ್ತಾನೆ. ಭೀಮ ಒಂದು ಧರ್ಮರಾಜನಿಗೆ ಹೇಳ್ತಾನೆ, ರಾಜನ್, ವಿಷ್ಣು ಸರ್ವಕರ್ತ, ಇದರಲ್ಲಿ ಸಂದೇಹವಿಲ್ಲ. ನಚ ಅನ್ಯ ಸ್ವತಂತ್ರಂ, ಅವನನ್ನು ಬಿಟ್ಟು ಯಾವುದೂ ಸ್ವತಂತ್ರ ಅಲ್ಲ, ಇದು ಕೂಡ ನಿಶ್ಚಿತ. ಆದ್ದರಿಂದಾಗಿ ಇವನೇ ಸ್ವತಂತ್ರ ವ್ಯಕ್ತಿ. ಇಷ್ಟೆಲ್ಲ ಇದ್ದರೂ ಕೂಡ ಪುಂಸಾಂ ವಿಹಿತಂ ಸ್ವಕರ್ಮ, ಮನುಷ್ಯನಿಗೆ, ಪ್ರಾಣಿಗಳಿಗೆ, ಸಜೀವ ವಸ್ತುಗಳಿಗೆ ಕ್ರಿಯೆ ಮಾಡಬೇಕು, ಮಾಡಬಾರದು, ಇದನ್ನು ಮಾಡಬೇಕು ಅಂತ ಇಚ್ಛೆ ಮಾಡಿ ಅದರ ಕಡೆಗೆ ಪ್ರಯತ್ನಶೀಲನಾಗುವ ಶಕ್ತಿ ಪರಮಾತ್ಮ ಕೊಟ್ಟದ್ದನ್ನು ಉಪಯೋಗಿಸ್ಕೊಳ್ಬೇಕು. ನಾವು ಉಪಯೋಗಿಸ್ಕೊಳ್ಬೇಕು. ವಿಹಿತ ಕಾರ್ಯ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗ್ತಾನೆ, ಮಾಡದೇ ಇದ್ರೆ ಪರಮಾತ್ಮ ಇದು ಮಾಡ್ತಾನೆ. ಸ್ವಕರ್ಮದ ವಿಷಯದಲ್ಲಿ ಆಲಸ್ಯಾದಿಗಳು ಬಂದರೂ ಕೂಡ ಅತ್ಯಂತ ಯತ್ನ, ವಿಶೇಷ ಪ್ರಯತ್ನ ಮಾಡಿ ಅಂತ ಕೊಡೋದೇನು, ದೇವರು ನಮಗೆ ಅತ್ಯದ್ಭುತವಾದ ಶರೀರವನ್ನು ಕೊಟ್ಟಿದ್ದಾನೆ. ಯಾಕೆ? ಕ್ರಿಯೆ ಮಾಡೋದಕ್ಕೋಸ್ಕರ. ದೇವರು ನಮಗೇನು ಕೊಟ್ಟಿಲ್ಲ ಹೇಳ್ರಿ? ದೇವರು ನಮ್ಮ ನಡಿಲಿಕ್ಕೆ ಕಾಲು ಕೊಟ್ಟೆನು. ಕಾರಿನ ಟಯರು ಸ್ವಲ್ಪ ದಿವಸ ಆದಮೇಲೆ ಸೌದು ಹೋಗ್ತಾವೆ, ಅದನ್ನು ಮಂಗಾಲ್ ಕಡೆ ತನಕ ಸವಿಯೋದಿಲ್ಲ.
ಅಂಗಾಲಿಸೋದದ್ದೆಲ್ಲರೂ ನೋಡಿರೇನು? ಆ ನಂತರ ಶರೀರಕ್ಕೆ ನೀರು ಬೇಕು. 75% ನೀರು ಶರೀರದಲ್ಲಿ ಒಳಗದ. ಶರೀರ ಸುತ್ತಲೆಲ್ಲ ಅದು ಕಡೆಯಲ್ಲಿ ತೂತವ, ರೋಮಕೂಪಗಳವ. ಒಂದು ಸ್ವಲ್ಪ ನೀರು ಸೋರಿ ಹೋಗಂಗಿಲ್ಲ. ಬೆವರಿನ ರೂಪದಿಂದ ಹೊರಗೆ ಬರ್ತಾವ ಮಾತು ಬೇರೆ, ಅದು ಎಷ್ಟು ಬೇಕಷ್ಟೇ. ಯಾವುದಾದ್ರೂ ವಸ್ತುವಿಗೆ ಆಸರೆ ಬೇಕಾಗ್ತದೆ. ಈ ಪ್ರವಚನ ರೆಕಾರ್ಡಿಂಗ್ ಕ್ಯಾಮ್ರಾ ಏನಿದೆ, ಟ್ರೈಪಾಡ್ ಮೇಲೆ ನಿಂತ್ಕೊಂಡಿದೆ. ಒಂದೇ ಕಾಲ ಮೇಲೆ ನಿಲ್ಲೋದಿಲ್ಲ, ಅದಕ್ಕೆ ಆಸರೆ ಇನ್ನೊಂದು 3 ಕಾಲು ಬೇಕಾದಕ್ಕೆ. ಆದರೆ ದೇಹ ಆಸರೆ ಇಲ್ಲದೆ ತಾನೇ ನಿಲ್ತದೆ. ಚಾರ್ಜಿಂಗ್ ಇಲ್ಲದೆ ಮೊಬೈಲ್ ಕೆಲಸ ಮಾಡೋದಿಲ್ಲ. ಆದರೆ ಹುಟ್ಟಿದಿಂದ ಹಿಡ್ಕೊಂಡು ಕೊನೆ ಉಸಿರಿರುವವರೆಗೂ ಹಾರ್ಟ್ ಚಾರ್ಜಿಂಗ್ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಯಾವುದೇ ಪಂಪ್ ಇರಲಿ, ಒಂದು ದಿವಸ ಕೆಡ್ತದೆ. ಆದರೆ ನಮ್ಮ ಶರೀರದಲ್ಲಿ ರಕ್ತ ಏನು ಪಂಪಿಂಗ್ ಆಗ್ತಾ ಇದೆ, ಕಂಟಿನ್ಯೂಸ್ ಇರ್ತದೆ. ಕ್ಯಾಮ್ರಾ ಎಷ್ಟೇ ಇರಲಿ, ಅದಕ್ಕೊಂದು ಮಿತಿ ಇರ್ತದೆ. ಆದರೆ ಕಣ್ಣು ಪ್ರತಿ ಕ್ಷಣದಲ್ಲಿಯೂ ಕೂಡ ಪ್ರತಿಯೊಂದು ದೃಶ್ಯವನ್ನು ಸಾವಿರಾರು ಮೆಗಾಪಿಕ್ಸೆಲ್ಗಳಲ್ಲಿ ಸಂಗ್ರಹ ಮಾಡ್ತದೆ. ಕಣ್ಣಿನಷ್ಟು ಸಂಗ್ರಹ ಮಾಡ್ತಕ್ಕಂಥ ಸಾಮರ್ಥ್ಯ ಕ್ಯಾಮ್ರಾದ ಯಾವ ಕ್ಯಾಮ್ರಾದ ಇದಕ್ಕೂ ಕೂಡ ಇಲ್ಲ. ಇದು ಸಿಹಿಯೋ ಕಹಿಯೋ, ಯಾವ ಚರ್ಮದಿಂದ ಯಾವುದೇ ಇದರಿಂದ ನೋಡಲಿಕ್ಕಾಗೋದಿಲ್ಲ. ಆದರೆ ಅದನ್ನು ನೋಡ್ತಕ್ಕಂಥ ಸಾಮರ್ಥ್ಯ ನಮ್ಮ ನಾಲಿಗೆಯ ರಂಧ್ರದಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ಆದರೆ ಬೇಕಾದಷ್ಟು ಸೆನ್ಸಾರ್ಗಳು ಇದ್ರೂ ಕೂಡ ನಮ್ಮ ಚರ್ಮದಂಥ ಸೆನ್ಸಾರ್ ಜಗತ್ತಿನಲ್ಲಿ ಇನ್ನೂ ಯಾರೂ ತಯಾರಿಸಿಲ್ಲ. ಕೇಳಿದ್ದನ್ನು ಸರಿಯಾಗಿ ಡಿಕೋಡ್ ಮಾಡ್ತಕ್ಕಂಥ ಕೆಲವು ಅನೇಕ ಮೆಷಿನ್ಗಳು ಬಂದಿದೆ, IT ಬಂದಿದೆ. ಆದರೆ ನಮ್ಮ ಕಿವಿಯಷ್ಟು ಬೇಗನೆ ಆ ಕೇಳಿದ ಧ್ವನಿಗೆ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕಿವಿಯನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮ. ಇವೆಲ್ಲ ಯಾಕೆ ಕೊಟ್ಟಿದ್ದಾನೆ? ಉಪಯೋಗಿಸ್ಬೇಡ ಅಂತ ಕೊಟ್ಟಿದ್ದಾನೆ, ಉಪಯೋಗಿಸು ಅಂತ ಕೊಟ್ಟಿದ್ದಾನೆ. ಕಣ್ಣು ಕೊಟ್ಟಿದ್ದಾನೆ, ನೋಡಬೇಕು, ನೋಡೋ ಪ್ರಯತ್ನ ಮಾಡಬೇಕು, ಓದುವ ಪ್ರಯತ್ನ ಮಾಡಬೇಕು. ಕಣ್ಣು ಕೊಟ್ಟಿದ್ದಾನೆ, ಇದರರ್ಥ ಓದುವಂತೆ ಆ ಶಕ್ತಿ ಕೊಟ್ಟಿದ್ದಾನೆ ಅಂತ ಅರ್ಥ. ಕಿವಿ ಕೊಟ್ಟಿದ್ದಾನೆ ಅಂತ ಶಾಸ್ತ್ರ ಶ್ರವಣ ಮಾಡುವಂತೆ ಅಂತ ಹೇಳಿ ಅವನ ಆಜ್ಞೆ ಇದೆ. ಅದಕ್ಕೆ ಶಕ್ತಿ ಕೊಟ್ಟವನು ಅವನೇ. ಅದು ಅವನೇ ಕೂತು ಕೇಳ್ತಾನೆ ಅಂತ ಹೇಳಿ ಹೌದು, ತನ್ಯಾಮಕನಾಗಿ ಒಳಗೆ ಪ್ರೇರಿಸ್ತಾನೆ. ನಿಜ, ಏನು ಪ್ರೇರಿಸ್ತಾನೆ? ನಾವು ಪ್ರಯತ್ನ ಮಾಡಿದರೆ ಪ್ರೇರಿಸ್ತಾನೆ. ನಾವು ಪುಸ್ತಕ ನೋಡಬೇಕು ಅಂತ ಅನಿಸಿದರೆ ಪುಸ್ತಕವನ್ನು ನೋಡ್ಲಿಕ್ಕೆ ಪ್ರೇರಣೆ ಮಾಡ್ತಾನೆ. ಸಿನಿಮಾ ನೋಡಬೇಕು ಅಂತ ಹೊರಟ್ರೆ, ಅಶ್ಲೀಲದಷ್ಟು ನೋಡಬೇಕು ಅಂತ ಹೊರಟ್ರೆ ಅಲ್ಲೇ ಪ್ರೇರಣೆ ಮಾಡ್ತಾನೆ. ನಿನ್ನ ಪ್ರಯತ್ನಕ್ಕೆ ಅನುಸಾರವಾದ ಪ್ರೇರಣೆ ಪರಮಾತ್ಮ ಮಾಡ್ತಾನೆ. ಪರಮಾತ್ಮ ಹೇಳ್ತಾನೆ, ನಿನಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೇನೆ. ಯಾಕೆ? ನಾವು ಚೇತನರು. ಪರಮಾತ್ಮ ಈ ಮೊಬೈಲ್ಗೆ ಪ್ರೇರಣೆ ಮಾಡೋದಿಲ್ಲ. ಅಲ್ಲಿಂದ ಇಲ್ಲಿಂದ ನಡ್ಕೋತ ಹೋಗು ಅಂತ ತಿಳ್ಕೊಂಡು ಅಂತ ಹೇಳಿ ನನಗೆ ಹೇಳ್ತಾನೆ, ಹೋಗು ಅಂತ ತಿಳ್ಕೊಂಡು ಅಂತ ಹೇಳಿ ನನಗೆ ಹೇಳ್ತಾನೆ, ಸಂಧ್ಯಾ ವಂದನ ಮಾಡು ಅಂತೇಳಿ. ಈ ಟೇಬಲ್ಗೆ ಹೇಳೋದಿಲ್ಲ ಪರಮಾತ್ಮ. ಯಾಕೆ? ಇದರಲ್ಲಿ ಜ್ಞಾನ ಇಚ್ಛಾ ಕ್ರಿಯೆಗಳಿಲ್ಲ. ನನ್ನಲ್ಲಿದ್ದ ಜ್ಞಾನ ಇಚ್ಛಾ ಕ್ರಿಯೆಗಳು ಸ್ವಾಭಾವಿಕವಾಗಿದ್ದರೂ ಅದರ ಅಸ್ತಿತ್ವವನ್ನು ಸಂರಕ್ಷಿಸಿದವನು ದೇವರೇ. ತೇನವಿನ ತೃಣಮಪಿನ ತೆಲತಿ, ಇದರ ಅರ್ಥ ಏನು? ದೇವ್ರು ಬೇಕಾಗಿಲ್ಲ, ನಾನೇ ಎಲ್ಲ ಮಾಡ್ತೀನಿ ಅಂತ ಅನ್ಬೇಡ್ರಿ ಅಂತ ಅರ್ಥ ಹೊರತು ಕೊಟ್ಟ ಕಣ್ಣಿನ ನೋಡಬೇಡ ಅಂತ ಅರ್ಥ ಅಲ್ಲ. ಪರಮಾತ್ಮನೇ ಕೊಟ್ಟ ಕಣ್ಣುಗಳು ನೋಡುವಂತೆ ಕೊಟ್ಟಿದ್ದಾನೆ. ಅದನ್ನು ಪ್ರಯತ್ನಪೂರ್ವಕವಾಗಿ ನಾವು ಶಾಸ್ತ್ರದ ಕಡೆಗೆ ನೋಡ್ತೀವೋ, ದೇವರ ಕಡೆಗೆ ನೋಡ್ತೀವೋ, ಅಥವಾ ಬೇರೆ ಹೆಣ್ಮಕ್ಳ ಕಡೆ ನೋಡ್ತೀವೋ, ಇದು ನಮ್ಮ ಮೇಲೆ ಅವಲಂಬಿಸಿದೆ. ಯಾಕೆ? ಆ ರೀತಿ ಪ್ರೇರಣೆ, ನನ್ನ ಪ್ರೇರಣೆ
ದೇವರ ಕಡೆ ಇದ್ದಿದ್ದೆಲ್ಲ ನಂತರ ಬೇರೆ ಕಡೆ ಪರಮಾತ್ಮನ ತಿರುಗಿಸ್ತಾನೆ ನನ್ನನ್ನು. ಹಿಂದಿನ ದಪ್ತಕ್ಕಂಥವನವನೇ, ಆದರೆ ಅವ್ನು ಮಾಡ್ತಾನೆ, ನೀ ಎಲ್ಲಿ ಪ್ರಯತ್ನಶೀಲನ ಆಗ್ತಾ ಎಲ್ಲಿ ದಪ್ತೀನಿ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಇದಕ್ಕೇನೆ ಜೀವಕರ್ತೃತ್ವ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಅದು ಪರಾಧೀನ ಕರ್ತೃತ್ವ, ಪರಮಾತ್ಮನ ಸ್ವತಂತ್ರ ಕರ್ತೃತ್ವ ಅಷ್ಟೇ. ಪರಮಾತ್ಮ ತಾನು ಸ್ವತಃ ವಿಚಾರ ಮಾಡ್ತಾನೆ, ತನ್ನ ಅಪ್ರಾಕೃತ ಶರೀರದಿಂದ ನಮಗೆ ಅವನು ಬುದ್ಧಿ ಕೊಟ್ಟರೆ ವಿಚಾರ ಮಾಡ್ತೀವಿ, ಇಲ್ಲದ್ರೆ ಇಲ್ಲ ಅಷ್ಟೇ. ಅವನು ಸ್ವತಂತ್ರ ಪ್ರವೃತ್ತಿ ಉಳ್ಳವನು, ನಾವು ಸ್ವತಂತ್ರ ಪ್ರವೃತ್ತಿ ಉಳ್ಳವರು. ನಮಗೆ ಪ್ರವೃತ್ತಿ ಇದೆ, ಆನಂತರ ನಮಗೆ ಕರ್ತೃತ್ವ ಇದೆ, ಇದರ ಅರ್ಥ ನಾವು ಸ್ವತಂತ್ರರು ಅಂತ ಅರ್ಥ ಅಲ್ಲ. ತೇನ ವಿನಾ ತೃಣೋಪಿನ ಚಲತಿ, ಇದರ ವಿರುದ್ಧ ಹೋಗ್ತೇವೆ ಅಂತ ಅರ್ಥವಲ್ಲ. ಹೌದು, ನನಗೆ ನನ್ನ ಪ್ರಿನ್ಸಿಪಾಲ್ ಹೇಳಿದರು, ನೀನು ಈ ಕ್ಲಾಸಿಗೆ ಹೋಗಿ ಇವತ್ತು ಹಿಂದಿ ಕಲಿಸ್ಬೇಕು, ಇವತ್ತು ಸಂಸ್ಕೃತ ಕಲಿಸ್ಬೇಕು ಅಂತ ತಿಳ್ಕೊಂಡಂತೇಳಿ. ಆ ಪ್ರಿನ್ಸಿಪಾಲ್ ಕಳಿಸದೆ ಹೊರತು ನಾನು ಹೋಗೋದಿಲ್ಲ. ಆದರೆ ಅಲ್ಲಿ ಹೋಗಿ ಅವ್ನು ಕಳಿಸಿದ್ದಾನಂತ ಅಲ್ಲಿ ಹೋಗಿ ಪ್ರಿನ್ಸಿಪಾಲ್ನೇ ನನ್ನಲ್ಲಿ ನಿಂತ್ಕೊಂಡು ಕಲಿಸ್ಲಿ ಅಂತಂತೀನಿ ನೀನು? ಪ್ರಿನ್ಸಿಪಾಲ್ಗೆ ಆ ಶಕ್ತಿ ಇಲ್ಲ, ಮಾತು ಬೇರೆ. ಆದರೆ ಪ್ರೇರಿಸಿದವನು ಅವನು, ಅಲ್ಲಿಂತ ದೇವರು ಪ್ರೇರಿಸಿದ್ದಾನೆ, ನಾನು ಅಲ್ಲಿ ಹೋಗಿ ಪ್ರಯತ್ನಪೂರ್ವಕವಾಗಿ ಪಾಠ ಹೇಳಬೇಕು ಅಷ್ಟೆ. ಆಗ ನಮಗೇನಾಗ್ತದೆ, ನಾವು ಕರ್ಮಫಲಕ್ಕೆ ನಾವು ಜವಾಬ್ದಾರ ಆಗ್ತದೆ. ಕರ್ಮಕ್ಕೆ ಫಲ ಇದೆ ಅಂತ ತಿಳ್ಕೊಂಡಂತಂದಮೇಲೆ ನಮ್ಮಲ್ಲಿ ಕರ್ಮ ಮಾಡಿದವರು ಯಾರು? ನಾನೊಬ್ಬ ದೇವರು. ದೇವರು ಕರ್ಮ ಮಾಡಿದ್ದರೆ ಅವನಿಗೆ ಲೇಪ ಆಗಬೇಕು, ನಿರ್ಲೇಪ. ಹಾಗಾದರೆ ಕರ್ಮದ ಲೇಪ ಇದೆ ಯಾರಿಗೆ? ಜೀವನಿಗೆ. ಜೀವನಿಗೆ ಲೇಪ ಇದೆ ಅಂತ ಅರ್ಥ ಅವನ ಕರ್ಮನ ಆಗಿದೆ ಅಂತ ಅರ್ಥ. ಕರ್ಮದ ಪ್ರತಿಫಲ ಸಿಗ್ತದೆ, ಅದರಿಂದ ಕ್ರಿಯಾತ್ವ ಇದೆ ಅಂತ ಅರ್ಥ. ಆದ್ದರಿಂದಾಗಿ ನಾವು ಅಸ್ವತಂತ್ರರು ಅಂದಾಕ್ಷಣಕ್ಕೇನೆ ನಮ್ಮ ಪ್ರತಿಯೊಂದು ಎಲ್ಲವೂ ಪರಮಾತ್ಮನ ಸ್ಪೂನ್ ಫೀಡ್ ಮಾಡ್ತಾನೆ ಅಂತ ಅನ್ಬೇಡಿ. ಹಾಗೆ ಏನಾದರೂ ಅಂದರೆ ನಾವು ಪರಮಾತ್ಮನ ದೊಡ್ಡ ದೋಷ ಕೊಡ್ತೇವೆ. ಪರಮಾತ್ಮ ಅವನಿಗೆ ಬುದ್ಧಿವಂತನ ಯಾಕೆ ಮಾಡಿದ? ಅವನ ದಡ್ಡನನ್ನು ಯಾಕೆ ಮಾಡಿದ? ಪರಮಾತ್ಮ ಪ್ರವಚನ ಹೇಳಲಿಕ್ಕೆ ಮಾಡಿಸಿದ, ಇನ್ನೊಬ್ರು ಹೇಳದೆ ಇರದಂತೆ ಮಾಡ್ತಾನೆ. ಯಾಕೆ? ಪರಮಾತ್ಮ ಅಂತಾನೆ, ನಾನು ನಿಮ್ಮಲ್ಲಿರುವ ಶಕ್ತಿಗೆ ಚೇತನ ಕೊಟ್ಟಿದ್ದೇನೆ, ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಪ್ರವೃತ್ತರಾದರೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ತೇನೆ, ಇಲ್ಲದೆ ಇದ್ರೆ ಬಿತ್ಕೊಳ್ರಿ ಅಂತಂತಾನೆ ಅಷ್ಟೆ. ಪರಮಾತ್ಮ ನಿರ್ಲಿಪ್ತನಾಗಿ ಕರ್ಮಫಲ ರಹಿತನಾಗಿ ನಮ್ಮ ಯೋಗ್ಯತೆ, ನಮ್ಮ ಅನಾದಿ ಕರ್ಮ ನೋಡಿಕೊಂಡು ನಮಗೆ ಪ್ರಯತ್ನಕ್ಕೆ ಹಚ್ತಾನೆ ಪರಮಾತ್ಮ. ನಮ್ಮ ಪ್ರಯತ್ನದ ಹಿಂದೆ ನಮ್ಮ ಅನಾದಿ ಕರ್ಮವೂ ಕೂಡ ಅವಲಂಬಿಸಿದೆ, ನಮ್ಮ ಯೋಗ್ಯತೆಯೂ ಕೂಡ ಇದೆ. ನನ್ನ ಹತ್ರ ಯಾರಾದರೂ ಬಂದು, ಆಚಾರ್ಯ ಫಿಸಿಕ್ಸ್ ಇದು ಒಂದು ಪ್ರಾಬ್ಲಮ್ ಇದೆ, ಇದನ್ನು ಸ್ವಲ್ಪ ಸಾಲ್ವ್ ಮಾಡಿಕೊಡಿ ಅಂತಕೊಂಡು ನನ್ನ ಹತ್ರ ಯಾಕೆ ಬರೋಕ್ಕೆ ಕೇಳೋದಿಲ್ಲ. ಯಾಕೆಂದ್ರೆ ನನಗೆ ಫಿಸಿಕ್ಸ್ ಬರೋದಿಲ್ಲ ಅಂತ ಗೊತ್ತಿದೆ. ಯಾರು ಶಾಸ್ತ್ರ ಓದಿಲ್ಲ ನಿಮ್ಮ ಹತ್ರ ಬಂದು ಈ ಸುಧಾ ಲೈನನ್ನು ನೀವು ಸ್ವಲ್ಪ ವಿವರಣೆ ಮಾಡಿ ಅಂತಕೊಂಡು ಹೇಳೋದಿಲ್ಲ. ಯೋಗ್ಯತೆ ಇದ್ದಲ್ಲಿ ಆ ಯೋಗ್ಯತಾನುಸಾರವಾದ ಪ್ರವೃತ್ತಿ ಪರಮಾತ್ಮ ಮಾಡಿಸ್ತಾನೆ. ಆ ಪ್ರವೃತ್ತಿಗೆ ಪ್ರಯತ್ನದ ಇಚ್ಛೆ, ನಾನು ಮಾಡಬೇಕು ಅಂತನ್ನೋ ಇಚ್ಛೆ ಆದರೂ ಪ್ರಯತ್ನ, ಆ ರೂಪದ ಪ್ರಯತ್ನ ಆದರೂ ಮಾಡಬೇಕು. ಪರಮಾತ್ಮ ನಮ್ಮಲ್ಲಿ ಇಟ್ಟಿದ್ದಾನೆ, ಇಚ್ಛೆ, ಜ್ಞಾನ, ಇಚ್ಛಾ ಕ್ರಿಯೆಗಳನ್ನು ನಮ್ಮಲ್ಲಿ ಇಟ್ಟಿದ್ದಾನೆ, ಅದಕ್ಕೆ ಪ್ರಚೋದನೆ ಕೊಟ್ಟಿದ್ದಾನೆ. ಗಿಡಕ್ಕೆ ಬೀಜಕ್ಕೆ ತನ್ನಲ್ಲಿರ್ತಕ್ಕಂಥ ಮರವನ್ನು ತಾನಾಗಿ ಹೊರಗೆ ಹಾಕ್ಲಿಕ್ಕೆ ಸಾಮರ್ಥ್ಯ ಇಲ್ಲ. ಆದರೆ ಯಾವಾಗ ದೇವರು ಅದಕ್ಕೆ ಭೂಮಿ, ಮಣ್ಣು, ಗೊಬ್ಬರ, ನೀರು, ಪರಿಕರ ಕೊಡ್ತಾನೆ, ಅಲ್ಲಿರ್ತಕ್ಕಂಥ ಆ ಬೀಜ ಪ್ರಯತ್ನ ಮಾಡಿ ಮೇಲೆ ಬರ್ತದೆ. ಪ್ರಯತ್ನ ಮಾಡಿ ಮೇಲೆ ಬರ್ತದೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಆದರೆ ಅದು ಜಡ, ಅದಕ್ಕೆ ಸ್ವತಃ ಇಚ್ಛೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ವತಂತ್ರ ವ್ಯಕ್ತಿ ಅದನ್ನು ಕೆಲಸ ಮಾಡ್ತಾನೆ. ಆದ್ದರಿಂದಾಗಿ ಅಣ್ಣ, ನಾನು ಕ್ಷತ್ರಿಯ,
ಕ್ಷತ್ರಿಯನಾಗಿ ದೇವರನ್ನು ಹುಟ್ಟಿಸಿದಾನೆ ಅಂತಿದ್ರೆ ಅರ್ಥವೇನು? ನೀನು ರಾಜ್ಯ ಆಳಬೇಕು ಅಂತ ಅರ್ಥ. ನೀನು ಋಷಿ ಆಗಬೇಕು, ಮುನಿ ಆಗಬೇಕು ಅಂತ ಅರ್ಥ ಅಲ್ಲ. ರಾಜ್ಯವನ್ನು ದುರ್ಯೋಧನ ಕೊಟ್ಟು ಬಂದು ಕೂತ್ಕೊಂಡಿದ್ದೀನಿ ನೀನು. ನಿನ್ನ ಪರಮಾತ್ಮ ನಿನ್ನ ಕ್ಷತ್ರಿಯನಾಗಿ ಹುಟ್ಟಿಸಿರ್ತಕ್ಕಂಥದ್ದನ್ನು ನಾನು ಮಾಡ್ತಾ ಇಲ್ಲ. ನಾನೇ ಸ್ವತಂತ್ರಕರ್ತ ಎಂದರೆ ಅಂತಂತೂ ಅಲ್ಲಿಗೆ ಬರೋದಿಲ್ಲ. ಯಾಕೆ ಮನಸ್ಸಿನ ವಿರುದ್ಧ ಘಟನೆಗಳಾಗ್ತದೆ ಅನ್ನೋ ಸಾಧನೆ ಸ್ವತಂತ್ರಕರ್ತ ಅಲ್ಲ. ಆದ್ದರಿಂದಾಗಿ ನಾನು ಅಸ್ವತಂತ್ರಕರ್ತ. ಕೊಡಲಿ ಹಿಡಿದವನು ಇಚ್ಛಾನುಸಾರ ಕೆಲಸ ಮಾಡ್ತದೆ ಹೊರತು ಕೊಡಲಿ ತಾನಾಗೂ ಗಿಡಕ್ಕೆ ಹೊಡೆಯೋದಿಲ್ಲ. ರಾಜಪುರುಷ ರಾಜನ ಇಚ್ಛೆಯಂತೆ ಕೆಲಸ ಮಾಡ್ತಾನೆ. ಪರಮಾತ್ಮನು ಕೂಡ ನಮಗೆ ನೀನು ಇಂಥ ಇಚ್ಛೆ ಮಾಡುವಂತೆ ಕೂಡ ಪ್ರೇರಣೆ ಮಾಡ್ತಾನೆ. ಹೇಗೆ? ನಿಮ್ಮ ಕಡೆಯಿಂದ ಶಾಸ್ತ್ರ ಓದಿಸಬೇಕಾಗಿದ್ದರೆ ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋ ವಿಜಾಯತೆ, ನಿಮ್ಮನ್ನು ಒಳ್ಳೆಯ ವಿದ್ವಾಂಸರ ಮನೆಯಲ್ಲಿ ನಿಮಗೆ ಜನ್ಮ ಕೊಡ್ತಾನೆ. ಆ ರೀತಿ ವಾತಾವರಣ ಇರ್ತಕ್ಕಂಥ ಸ್ಥಳದಲ್ಲಿ ಅನುಕೂಲ ಮಾಡಿಕೊಡ್ತಾನೆ. ಆನಂತರ ಆ ರೀತಿಯಾಗಿರ್ತಕ್ಕಂಥ ಪ್ರೇರಣೆ ನಿಮಗೆ ಮಾಡ್ತಾನೆ. ಯಾಕೆ? ನೀವು ಹಿಂದೆ ಮಾಡಿದ ಕರ್ಮ ಏನಿದೆ ಆ ಕರ್ಮ ಪ್ರಕಾರ ಪರಮಾತ್ಮ ಶಾಸ್ತ್ರ ಓದಬೇಕು ಅಂತ ಅನ್ನುವ ರೀತಿ ಕರ್ಮ ಹಿಂದಿನ ಕಾಲದಲ್ಲಿ ಪುಣ್ಯ ಮಾಡಿದ್ದೀರಿ. ಅದಕ್ಕೆ ಪ್ರತಿಫಲವಾಗಿ ಪರಮಾತ್ಮ ನಿಮ್ಮ ಮನುಷ್ಯ ಶರೀರ ಕೊಟ್ಟ, ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿಸಿದ, ವಾತಾವರಣದಲ್ಲಿ ತಂದಿಟ್ಟ, ಕುದುರೆಯನ್ನು ನೀರಿನವರೆಗೂ ತೊಗೊಂಡು ಬಂದ, ಕುಡಿ ಅಂತೆ ಅಂತ ಹೇಳಿದ. ಎದುರು ನಿಲ್ಲಿಸಿದ್ದಾನೆ ಅಂತಂದ್ರೆ ಕುಡಿಯಂತೆ ಅರ್ಥ. ಅಲ್ಲಿ ಪರಮಾತ್ಮನ ಪ್ರೇರಣೆ. ಆದರೆ ಕುಡಿಯುವ ಪ್ರಯತ್ನ ಆ ಕುದುರೆ ಮಾಡಬೇಕಲ್ಲ, ಅದಕ್ಕೆ ಶಕ್ತಿ ಕೊಟ್ಟವನು ಅವನೇ. ಅದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಆ ಗುಣಧರ್ಮ ಇಟ್ಟವನು ಪರಮಾತ್ಮ, ಆ ಪ್ರಕಾರ ಅವನು ಅದರ ಪ್ರವೃತ್ತನಾಗ್ತಾನೆ. ಆದ್ದರಿಂದಾಗಿ ಜೀವನಿಗೆ ಕರ್ತೃತ್ವ ಅಂತ ಅನ್ನೋದಿದೆ. ಪ್ರತ್ಯಕ್ಷಮೇ ತತ್ ಪುರುಷಸ್ಯ ಕರ್ಮ ತೇನಾನುಮೇಯ ಪ್ರೇರಣಾ ಕೇಶವಸ್ಯ. ನೀವು ಕೇಳ್ತಾ ಇದ್ದೀರಿ, ನಾನು ಪ್ರವಚನ ಮಾಡ್ತಾ ಇದ್ದೇನೆ. ಆದ್ದರಿಂದಾಗಿ ಕರ್ತೃತ್ವ ಇದೆ ಅಂತ ಅನ್ನೋದು ಪ್ರತ್ಯಕ್ಷ ಸಿದ್ಧ. ಆದರೆ ಇದರ ಹಿಂದೆ ಭಗವಂತನ ಪ್ರೇರಣೆ ಇದೆ ಅಂತ ಅನ್ನೋದು ಅನುಮಾನ ಮಾಡಲಿಕ್ಕಾಗ್ತದೆ. ಯಾಕೆ? ನಾನು ಸ್ವತಂತ್ರ ಅಲ್ಲ. ಸ್ವತಂತ್ರಕರ್ತ ಇದ್ದರೆ ಬರೀ ಪ್ರವಚನ ಮಾಡ್ಕೋದು ಮಧ್ಯದಲ್ಲಿ ಬಿಟ್ಬಿಡ್ತಿದ್ದೆ. ಪ್ರವಚನ ಮಾಡ್ಕೋದು ಭಾಳ ಶ್ರಮ ಆದಾಗ ನಾವು ಆಕಳಿಸ್ತೀವಲ್ಲ, ಆಕಳಕ್ಕೋದು ಕೂಡ್ತಿದ್ದೆ ಅಷ್ಟೇ. ಹಿಂದೆ ಭಗವಂತನ ಪ್ರೇರಣೆ ಇದೆ, ಆದರೆ ಕರ್ತೃತ್ವ ನನ್ನಲ್ಲಿದೆ. ಅಸ್ವತಂತ್ರ ಕರ್ತೃತ್ವ ಇದೆ. ಪರಮಾತ್ಮ ನನಗೆ ಪ್ರೇರಣೆ ಮಾಡಿ, ಯಾಕೆಂದರೆ ವಿದ್ವಾಂಸನನ್ನಾಗಿ ಮಾಡಿದ್ದಾನೆ. 400 ಜನರು ಪ್ರವಚನಕ್ಕೆ ಕೇಳುವಂತೆ ಅವರಿಗೆ ಪ್ರೇರಣೆ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದ ನಂತರ ನಾನು ಕೂತ್ಕೊಂಡು ಇಲ್ಲಿ ತಂದು ಕೂಡಿಸಿದವನು ಅವನೇ. ಆದರೆ ಅವನು ಹೇಳ್ತಾನೆ, ನೀವು ಬುದ್ಧಿ ಮನಸ್ಸು ಕೊಟ್ಟಿದ್ದೇನೆ, ನೀನು ಅಭ್ಯಾಸ ಮಾಡಿದ್ದು ಹೇಳು ಅಂತ ಕೊಡಂತ. ಆ ಕರ್ತೃತ್ವ ಯಾಕೆ ನಾನು ಚೇತನ, ನನಗೆ ಪರಮಾತ್ಮ ಈ ರೀತಿ ಇಚ್ಛೆ ಮಾಡ್ತಾನೆ. ಜಡಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪ್ರೇರಣೆ ಮಾಡೋದಿಲ್ಲ. ಆದ್ದರಿಂದಾಗಿ ಬ್ರಾಹ್ಮಣನಾಗಿ ಹುಟ್ಟಿಸಿದ್ದರಿಂದಾಗಿ ನನ್ನನ್ನು ನೀನು ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಕಾರ್ಯಗಳಿಂದಲೇ ನನ್ನನ್ನು ಪೂಜಿಸು ಅಂತ ಅನ್ನೋದು ಅವನ ಪ್ರೇರಣೆ. ಈ ಪ್ರೇರಣೆ ಅರ್ಥ ಮಾಡಿಕೊಂಡು ನಾವು ಅದನ್ನೇ ಮಾಡಬೇಕು. ಬ್ರಾಹ್ಮಣನಾಗಿ ಹುಟ್ಟಿಸಿದ ನಾನು
ಈ ಸಂಧ್ಯಾವಂದನೆ ದೇವ್ರ ಪೂಜೆ ಇತ್ಯಾದಿಗಳನ್ನೆಲ್ಲ ಬಿಟ್ಟು ನಾನು ಇನ್ನೇನೋ ಬೇರೆ ಕೆಲಸ ಮಾಡ್ತಾ ಹೋದ್ರೆ, ನಾನು ಯುದ್ಧಕ್ಕೆ ಹೋದ್ರೆ, ಮಿಲಿಟ್ರಿಗೆ ಹೋದರೆ, ನಾನು ಹೊಲ ಉಳ್ತಾ ಕೂತ್ಕೊಂಡ್ರೆ, ಪರಮಾತ್ಮ ಅಂತಾನೆ ನನ್ನ ಪ್ರೇರಣೆ ಏನಿತ್ತು ಅದಕ್ಕೆ ವಿರುದ್ಧ ಹೋಗಿದ್ದೆ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಪ್ರೇರಣೆ ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ದುಃಖ ಅನುಭವಿಸ್ಬೇಕು ಅಂತ ಅನುಭವಿಸು ಅಂತ ಹೇಳ್ತಾನೆ. ವಿಹಿತ ಕರ್ಮ ನಾನು ಮಾಡಲಿಲ್ಲ. ಯಾಕೆ? ವಿಹಿತ ಕರ್ಮ ಅಂತ ಅನ್ನೋದು ಭಗವಂತನ ಪ್ರೇರಣೆ. ಅಣ್ಣ ರಾಜ್ಯ ಪಾಂಡುರಾಜನ ಮಗನಾಗಿ ನನ್ನನ್ನು ಹುಟ್ಟಿಸಿದ್ದಾನೆ, ಹಸ್ತಿನಾವತಿಯನ್ನು ಇಂದ್ರಪ್ರಸ್ಥವನ್ನು ಆಳು ಅಂತ ತಿಳ್ಕೊಂಡು ಅಂತ ಹೇಳಿ ಅದನ್ನು ದುರ್ಯೋಧನಕ್ಕಾಗಿ ಜೂಜಿನಿಂದ ಕೊಡ್ಲಿಕ್ಕೋಸ್ಕರ ಕೊಟ್ಟಿರಲಿಲ್ಲ. ಆಗಿದ್ದಾಗೋಯ್ತು, ಅದನ್ನು ಪಡೆಯೋದು ನಮ್ಮ ಕರ್ತವ್ಯ ಇಲ್ಲೇನ? ಧರ್ಮದಿಂದ ರಾಜ್ಯವನ್ನು ಆಳೋದು ನಮ್ಮ ಕರ್ತವ್ಯ ಇಲ್ಲೇನ? ಅಧಾರ್ಮಿಕರಾಗಿರ್ತಕ್ಕಂಥ ದುರ್ಯೋಧನಗಳಿಗೆ ಶಿಕ್ಷಿಸೋದು ನಮ್ಮ ಕರ್ತವ್ಯ ಇಲ್ಲೇನು? ಹಿತ್ವಾ ಸ್ವಕಂ ಕರ್ಮ ಗತಿಂ ಚ ತಾಮಸಿಂ. ಪರಮಾತ್ಮನ ಪ್ರೇರಣೆಯನ್ನು ಇಗ್ನೋರ್ ಮಾಡಿದರೆ ಏನ್ರಿ? ಪರಮಾತ್ಮನ ಪ್ರೇರಣೆಯನ್ನು ಇಗ್ನೋರ್ ಮಾಡೋ ಶಕ್ತಿ ನಮಗಿದೆಯಾ ಅಂತ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಪರಮಾತ್ಮ ಅಲ್ಲೇ ಪರೀಕ್ಷೆ ಮಾಡ್ತಾನೆ. ಇದು ಒಳ್ಳೆಯದು ಮಾಡು ಅಂತ ಹೇಳಿದ್ದೇನೆ, ನೀವು ಯಾವ ಕಡೆ ಮುಖ ತಿರುಗಿಸ್ತೆ ಆ ಕಡೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಸ್ವಲ್ಪ ಸಾಮ್ಯ ಇಟ್ಟುಕೊಂಡು ಒಂದು ಉದಾಹರಣೆ ಹೇಳಬಹುದು. ಯಾಕೆಂದರೆ ಇದು ಸಾಮ್ಯದು ಜಡದ ಸಾಮ್ಯದು ವಿಚಾರ ಆಗಿದೆ. ಇಂಜಿನ್ ಸ್ಟಾರ್ಟ್ ಮಾಡಿದ ನಂತರ ಪೆಟ್ರೋಲನ್ನು ತೆಗೆದುಕೊಂಡು ಮೋಟಾರನ್ನು ಮುಂದೆ ಹೋಗೋದು ಇಂಜಿನ್ ಕೆಲಸ. ಕೈಯಲ್ಲಿ ಅವನಿಗೆ ಚಕ್ರ ಕೊಟ್ಟಿದ್ದಾರೆ, ಸ್ಟೇರಿಂಗ್ ಕೊಟ್ಟಿದ್ದಾರೆ. ಅವನು ರೋಡಿನ ಕಡೆಗೆ ಸ್ಟೇರಿಂಗ್ ತಿರುಗಿಸಿದರೆ ಮೋಟ್ರ್ ಅಲ್ಲೇ ಅವನನ್ನು ದಬ್ತಾ ಹೋಗ್ತದೆ. ಸ್ಟೇರಿಂಗ್ ಅಥವಾ ತಗ್ಗಿನ ಕಡೆಗೆ ತಿರುಗಿಸಿದರೆ ಹೋಗಿ ತಗ್ಗಿನಲ್ಲಿ ಬೀಳುತ್ತದೆ. ಇಲ್ಲಿ ಪೆಟ್ರೋಲ್ ಜಡ, ಪೂರ್ತಿ ಉದಾಹರಣೆ ಸರಿ ಹೋಗೋದಿಲ್ಲ, ಗೊತ್ತಿದೆ ನನಗೆ. ಅದೇ ರೀತಿಯಾಗಿ ಪರಮಾತ್ಮ ದಬ್ತಾ ಇದ್ದಾನೆ ಹಿಂದಿನಿಂದ. ದಬ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬ್ರಾಹ್ಮಣನಾಗಿದ್ದೆ ಶಾಸ್ತ್ರದ ಕಡೆಗೆ ಹೊರಳಿಸಿದರೆ ಅಲ್ಲೇ ನಿನಗೆ ಸಾಮರ್ಥ್ಯವನ್ನು ಕೊಡ್ತಾನೆ. ಅದನ್ನು ಬಿಟ್ಟು ಅಶಾಸ್ತ್ರೀಯ ಕೆಲಸಕ್ಕೆ ಮಾಡಿದರೆ ಆಯ್ತು, ಅಲ್ಲಿ ಪ್ರೇರಣೆ ಕೊಡ್ತಾನೆ. ಯೋಗ್ಯತೆ ಕರ್ಮ ಪ್ರಯತ್ನಕ್ಕೆ ಅನುಸಾರವಾಗಿ ಪರಮಾತ್ಮ ಪ್ರೇರಣೆ ಕೊಡ್ತೇನೆ ಅಂತ ಹೇಳಿದ್ದಾನೆ. ನಾವು ಕಾಲೇಜಿನಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೆವು, ಇವತ್ತು ನಾನು ಟಾಪಿಕ್ಸ್ ಬಗ್ಗೆ ಕಾಲೇಜ್ ಟೈಮ್ ಮುಗಿದ ನಂತರ ಸ್ಪೆಷಲ್ ಕ್ಲಾಸ್ ತಗೊಳ್ತೇನೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಬನ್ನಿ. ಎಲ್ಲರಿಗೂ ಬನ್ನಿ ಅಂತ ಪ್ರೇರಣೆ ಮಾಡಿದ್ದಾನೆ. ಅದರಲ್ಲಿ ಕೆಲವರು ಬಂಕ್ ಮಾಡ್ತಕ್ಕಂಥವ್ರು ಇದ್ದಾರೆ. ಯಾಕೆ? ಅವರು ಪ್ರಯತ್ನ ಮಾಡಲಿಲ್ಲ. ಕ್ಲಾಸ್ನಲ್ಲಿ ಅಧ್ಯಾಪಕ ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡ್ತಾನೆ. ಬುದ್ಧಿವಂತರು ಬೇರೆ, ದಟ್ಟರು ಬೇರೆ ಅಂತಿಲ್ಲ. ಯೋಗ್ಯತಾನುಸಾರವಾಗಿ ಅವರು ಅದರಲ್ಲಿ ಮುಂದುವರಿತಾರೆ. ಅದರಿಂದ ಯೋಗ್ಯತೆ ಒಂದು ಕಾರಣ ಇದೆ ಅಂತ ಗೊತ್ತಾಯ್ತಾ? ಅದ್ರ ಜೊತೆಗೆ ಹಿಂದಿನ ಕರ್ಮ ಬೇರೆ. ಒಬ್ಬನಿಗೆ ಬಹಳ ಐಕ್ಯೂ ಇದೆ, ಬುದ್ಧಿವಂತನಿದ್ದಾನೆ, ಆದರೆ ಕೆಟ್ಟ ಗೆಳೆಯರ ಜೊತೆಗಿದ್ದಾನೆ. ಹೀಗಾಗಿ ಅವರ ಜೊತೆಗೆ ಹೋಗಬೇಕು ಅಂತೇಳಿ ಯೋಗ್ಯತೆ ಇದ್ದೂ ಕೂಡ ಪ್ರಯತ್ನ ಮಾಡದೇ ಇದ್ದರೆ ಪರಮಾತ್ಮ ಅದರ ಫಲ ಕೊಡೋದಿಲ್ಲ. ಯೋಗ್ಯತೆ ಇದೆ ಅಂತೇಳಿ ಒಬ್ಬ ಸ್ಟೂಡೆಂಟ್ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋ ಯೋಗ್ಯತೆ ಇದೆ, ಆದರೆ ಪರೀಕ್ಷೆ ಕೂತ್ಕೊಳ್ಳೋದೇ ಇದ್ದರೆ ಪಾಸ್ ಮಾಡೋದು ಹೇಗೆ? ಪಾಸ್ ಮಾಡಲಿಕ್ಕೆ ಆಗ್ತದ? ಆಗೋದಿಲ್ಲ. ಆದ್ದರಿಂದ ಅಣ್ಣ, ಪ್ರಯತ್ನ ಮಾಡು, ಯುದ್ಧದ ಸಿದ್ಧತೆಯನ್ನು ಮಾಡು. ನಮಗೆ ಕರ್ತೃತ್ವ ಇದೆ ಅಂತ ಅನ್ನೋದು ಸಾಕ್ಷಿಗೆ ಪ್ರತ್ಯಕ್ಷವಾಗಿದೆ.
ಪರಮಾತ್ಮ ಸ್ವತಂತ್ರ ಅಂತಿಕೊಂಡಂತ ಅನ್ನೋದು ನಿಶ್ಚಿತ. ಆದ್ದರಿಂದಾಗಿ ನಾನು ಹೇಳಿದ ತತ್ವ ಪೂರ್ಣ ಪ್ರಮಾಣವಾಗಿದೆ ಅಂತ ಭೀಮ ಹೇಳ್ತಾನೆ. ಪೂರ್ಣಂ ಪ್ರಮಾಣಂ ತತ್ರಯಂಚ ಅವಿರೋಧೆ ನೈಕತ್ರಸ್ಥಂ ತತ್ರಯಂಚ ಅವಿರೋಧಿ ಪೃಥಂಗ್ ಮಧ್ಯಂ ಚಾಪ್ರಮಾಣಂ ವಿರೋಧಿ ಸ್ಯಾತ್ ತತ್ಮಾತ್ ತ್ರಯಮೇಕತ್ರ ಕಾರ್ಯಂ. ಪ್ರತ್ಯಕ್ಷ ಅನುಮಾನ ಆಗಮಗಳು ಒಂದೇ ವಿಷಯವನ್ನು ಯಾವಾಗ ವಿವರಣೆ ಮಾಡುತ್ತವೆ ಆಗ ಅದು ಪೂರ್ಣ ಪ್ರಮಾಣ ಅಂತ ತಿಳಿದುಕೊಳ್ಬೇಕು. ಜೀವಕರ್ತೃತ್ವದ ವಿಷಯದಲ್ಲಿ 3 ಪ್ರಮಾಣಗಳು ಇವೆ. ನಾನು ಪ್ರವಚನ ಅಂತನೂ ಕ್ರಿಯೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಂತನ್ನೋದು ಇದು ಪ್ರಮಾಣ ಸಿದ್ಧ, ಪ್ರತ್ಯಕ್ಷ ಪ್ರಮಾಣ ಸಿದ್ಧ. ಆಚಾರ ಪ್ರವಚನ ಮಾಡ್ತಾ ಇದ್ದರೆ ನೀವು ಕೇಳ್ತಾ ಇದ್ದೀರಿ, ನನ್ನಲ್ಲಿ ಕರ್ತೃತ್ವ ಇದೆ ಅಂತ ಅನ್ನೋದು ಪ್ರತ್ಯಕ್ಷ ಸಿದ್ಧವಾಯಿತು. ಇನ್ನು ಅನುಮಾನ ಮಾಡಲಿಕ್ಕೆ ಸಾಧ್ಯ ಇದೆ. ನಾಗರಹಳ್ಳಿ ಆಚಾರ್ಯ ಪ್ರವಚನ ಕಾರ್ಯಂ ಕರ್ತುಂ ಅರ್ಹತಿ ಅನೇಕ ವರ್ಷೈಃ ಪ್ರವಚನಕರ್ತೃತ್ವಾತ್. ನಾಗರಹಳ್ಳಿ ಆಚಾರ್ಯರು ಇವತ್ತು ಪ್ರವಚನ ಮಾಡೋದಕ್ಕೋಸ್ಕರ ಸಮರ್ಥರಿದ್ದಾರೆ. ಯಾಕೆ? ಹಿಂದೆ ಅನೇಕ ವರ್ಷದಿಂದ ಪ್ರವಚನ ಮಾಡ್ತಾ ಬಂದಿದ್ದಾರೆ. ಅನುಮಾನದಿಂದಲೂ ಕೂಡ ನನ್ನ ಕರ್ತೃತ್ವ ಸಿದ್ಧವಾಯಿತು. ಇನ್ನು ಆಗಮದಿಂದ ಸ್ವತಂತ್ರ ಕರ್ತೃತ್ವ ನನ್ನಲ್ಲಿ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ನರತೆ ತತ್ಕ್ರಿಯತೆ ಕಿಂಚನಾರೆ, ಪರಮಾತ್ಮ ನೀನಿಲ್ಲದೆ ನ ತೃಣಮಪಿ ಚಲತೆ. ಆದ್ದರಿಂದಾಗಿ ಸ್ವತಂತ್ರ ಕರ್ತ ನೀನು. ಆದರೆ ಅದರ ಜೊತೆಯಲ್ಲಿ ಕುರು ಕರ್ಮಂ ಕುರು ಸಂಧ್ಯಾಂ ಕುರು ಸ್ನಾನಂ ಕುರು ಅಂತೇಳಿ ಶಾಸ್ತ್ರ ನನಗೆ ಮಾಡುವಂತ ತಿಳ್ಕೊಂಡು ಹೇಳಿದೆ ಅಂತಂದಮೇಲೆ ನನ್ನಲ್ಲಿ ಕಾಡುವ ಯೋಗ್ಯತೆ ಇದೆ ಅಂತ ನನಗೆ ಹೇಳ್ತಾರೆ. ನಾನು ನನ್ನ ವಿದ್ಯಾರ್ಥಿಗೆ ಊಟ ಮಾಡಪ್ಪ ಅಂತ ಹೇಳ್ತಾನೆ, ನಾನು ನನ್ನ ಟೇಬಲ್ಗೆ ಊಟ ಮಾಡು ಅಂತ ಹೇಳೋದಿಲ್ಲ. ಯಾಕೆಂದರೆ ಅದ್ರ ಯೋಗ್ಯತೆ ನನಗೆ ಗೊತ್ತಿದೆ, ನನ್ನ ಯೋಗ್ಯತೆ ಪರಮಾತ್ಮನಿಗೆ ಗೊತ್ತಿದೆ. ನನ್ನ ಯೋಗ್ಯತೆ ನನ್ನ ಕರ್ಮಕ್ಕೆ ಅನುಸಾರವಾಗಿ ಇವನು ತನ್ನ ಕೆಲಸ ಮಾಡಿದ್ದಾನೆ, ಸರಿಯಾಗಿ ಊಟದ ವೇಳೆಗೆ ಬರಬೇಕು ಅಂತ ತಿಳ್ಕೊಂಡಂತ ಹೇಳಿ. ಆದ್ದರಿಂದಾಗಿ ಕರ್ತವ್ಯಂ ಕರ್ಮ ಕುರ್ಯಾತ್ ಈಶ್ವರ ವಸಂತಂಚ ಜಾನೀಯಾತ್. ಕರ್ತವ್ಯ ಕರ್ಮವನ್ನು ಮಾಡ್ತಾನೆ, ಇದು ಪರಮಾತ್ಮನ ಅಧೀನ, ನಾನು ಸ್ವತಂತ್ರ ಕರ್ತ ಅಲ್ಲ ಅಂತ ಅನ್ನೋ ಜ್ಞಾನ ಇರಬೇಕು. ಇದನ್ನು ಅರ್ಥ ಮಾಡಿಕೊ ಅಂತ ತಿಳ್ಕೊಂಡು ಅಂತ ಹೇಳಿದ್ದ. ಆದ್ದರಿಂದಾಗಿ ಪ್ರತ್ಯಕ್ಷ ಅನುಮಾನ ಆಗಮ ಇವು 3 ಪ್ರಮಾಣಗಳು ಜೀವಕರ್ತೃತ್ವದ ವಿಷಯದಲ್ಲಿ, ಆದರೆ ಅಸ್ವತಂತ್ರ ಕರ್ತೃತ್ವದ ವಿಷಯದಲ್ಲಿ, ಸ್ವತಂತ್ರ ಕರ್ತ ಅಲ್ಲ ಅಂತ ಅನ್ನೋ ವಿಷಯದಲ್ಲಿ ಪ್ರಮಾಣಗಳಾಗಿವೆ. ಸ್ವಾಮಿಗಳು ಕರೆದು ಹೇಳ್ತಾರೆ, ನಾಳೆ ಸಭೆಗೆ ಬಾ, ಗೀತಾದ ಬಗ್ಗೆ ಮಾತಾಡು ಅಂತ ತಿಳ್ಕೊಂಡು ಅಂತೇಳಿ. ಗೀತಾ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇದೆ ಅಂತ ನನಗೆ ಗೊತ್ತಿದೆ. ಹಿಂದೆ ಗೀತಾದ ಬಗ್ಗೆ ಅನೇಕ ಪ್ರವಚನ ಮಾಡಿದ್ದಾನೆ ಅಂತ ನನಗೆ ಗೊತ್ತಿದೆ. ಆದ್ದರಿಂದ ನನಗೆ ಗೀತಾ ಪ್ರವಚನ ಮಾಡುವಂತ ಪ್ರೇರಣೆ ಮಾಡಿದರು. ಪ್ರೇರಣೆ ಮಾಡಿದ ನಂತರ ಅವರು ನನ್ನಲ್ಲಿದ್ದ ಪರಮಾತ್ಮನಿಗೆ ಪ್ರೇರಣೆ ಕೊಟ್ಟು ಪ್ರಾರ್ಥನೆ ಮಾಡ್ತಾರೆ, ಇವನ ಕಡೆಯಿಂದ ಸರಿಯಾದ ರೀತಿಯಲ್ಲಿ ಪ್ರವಚನ ಮಾಡಿಸಪ್ಪ ಪರಮಾತ್ಮ ಅಂತ ತಿಳ್ಕೊಂಡು ಅಂತೇಳಿ. ಆಗ ಪರಮಾತ್ಮ ನಮ್ಮ ಭಾರತೀ ದೇವಿಗೆ ಹೋಗಿ ಗಂಟ್ಲ ಕೊಡು, ಅವನ ಕಡೆಯಿಂದ ಪ್ರವಚನ ಮಾಡಿಸು ಅಂತ ತಿಳ್ಕೊಂಡು. ನಾನು ಪ್ರಯತ್ನ ಮಾಡದೇ ಇದ್ದರೆ ಭಾರತೀ ದೇವಿಯು ಕೂಡ ಮುಂದೆ ಮಾತಾಡಲಿಕ್ಕೆ ಬಿಡಿಸೋದಿಲ್ಲ. ಆದ್ದರಿಂದ ನಮ್ಮ ಪ್ರಯತ್ನಕ್ಕೆ ಅರ್ಥ ಇದೆ. ಅಜ್ಞನಾಗಿರ್ತಕ್ಕಂಥವನು ಎಲ್ಲ ದೇವ್ರ ಕೈಯಾಗಿದೆ, ಎಲ್ಲ ದೇವ್ರ ಕೈ ಅಂತಿಕೊಂಡಂತೆ ಕರ್ಮಹೀನನಾಗ್ತಾನೆ, ತನ್ನ ಕರ್ಮಗಳನ್ನು ಬಿಟ್ಟುಬಿಡ್ತಾನೆ. ವಿದ್ವಾಂಸನಾಗಿರ್ತಕ್ಕಂಥ ವ್ಯಕ್ತಿ
ಜೀವಂ ವಿಷ್ಣು ಸಂವಿದಿತ್ವ, ನನ್ನಲ್ಲಿ ಇರ್ತಕ್ಕಂಥ ಕರ್ತೃತ್ವ, ಜ್ಞಾನ, ಇಚ್ಛಾ, ಕ್ರಿಯೆಗಳು ಅಂತೇನಿವೆ ಇವುಗಳು ಭಗವಂತನ ಅಧೀನವಾಗಿವೆ. ಭಗವಂತ ಪ್ರೇರಿಸಿದಂತೆ ನಾನು ಆ ದಾರಿಗೆ ಹೋಗ್ಲಿಕ್ಕೆ ಅನುಕೂಲವಾಗ್ತದೆ. ನನ್ನ ಪ್ರಯತ್ನಕ್ಕೆ ಪರಮಾತ್ಮ ಶಕ್ತಿ ಕೊಡ್ತಾನೆ ಅಂತನೂ ವಿಶ್ವಾಸವನ್ನು ಇಟ್ಟು ಸ್ವಕರ್ಮವನ್ನು ಎಂದಿಗೂ ಬಿಡೋದಿಲ್ಲ. ಆದ್ದರಿಂದಾಗಿ ಯಾವುದೇ ಕ್ರಿಯೆ ಆಗಬೇಕಾಗಿತ್ತು ಅಂತಿಕೊಂಡಂತಂದರೆ ಯೋಗ್ಯತಾ, ಕರ್ಮ ಮತ್ತು ಪ್ರಯತ್ನ ಮೂರೂ ಬೇಕು. ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಯಾ ಅನಾದಿ ಸಿದ್ಧ ಸರ್ವಜೀವೇಶು ನಿತ್ಯ. ಅನಾದಿ ಕಾಲದಿಂದ ಯೋಗ್ಯತೆ ನಮ್ಮಲ್ಲಿದೆ, ಅದನ್ನು ಯಾರೂ ಹಿಂದೆ ಮುಂದೆ ಮಾಡಲಿಕ್ಕಾಗೋದಿಲ್ಲ. ಪರಮಾತ್ಮನ ಸಮರ್ಥ್ಯ ಇದ್ರೂ ಮಾಡೋದಿಲ್ಲ. ಅನಾದಿ ಕರ್ಮೈವ ದ್ವಿತೀಯಂ, ಅನಾದಿ ಕರ್ಮ. ಅನಾದಿ ಕರ್ಮದಲ್ಲಿ ಭಾಳ ಜನಕ್ಕೆ ಸಂಶಯ ಇದೆ. ಏನು ಸಂಶಯ ಇದೆ? ನನ್ನ ಅನಾದಿ ಕರ್ಮ ಸೃಷ್ಟಿಗೆ ಬರದೆ ಹೊರತು ನನ್ನ ಕರ್ಮ ಇಲ್ಲೇನು ಬಂತು? ಅಂತಕ್ಕಂಥ ಸಂದರ್ಭದಲ್ಲಿ ನನ್ನ ಯೋಗ್ಯತಾನುಸಾರವಾದ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿಯ ಒಂದು ಬಯಕೆ, ತುಡಿಕೆ, ಇದೇ ಕರ್ಮ. ನಾಳೆ ನನ್ನ ಗುರುಗಳು ಕರೆದು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ, ನೀವು 8 ಮಂದಿಯೊಳಗೆ ನಾಳೆ 3 ಮಂದಿಗೆ ನಾನು ಪ್ರವಚನ ಮಾಡಲಿಕ್ಕೆ ಆರಿಸ್ತೇನೆ ಅಂತ ಹಿಂದಿನ ದಿವಸ ರಾತ್ರಿ ಹೇಳ್ತಾರೆ. ಯಾವ ವ್ಯಕ್ತಿಗೆ ನಿಜವಾಗಿಯೂ ಹೇಳಲೇಬೇಕು ಅಂತಿಕೊಂಡಂತ ಅನ್ನೋದಿದೆ, ನನಗೆ ಹೇಳಬೇಕು, ನನಗೆ ಚಾನ್ಸ್ ಸಿಗಬೇಕು, ನಾ ಮಾಡ್ತೀನಿ. ಈ ರೀತಿಯಾಗಿರ್ತಕ್ಕಂಥ ಮಾಡ್ತೀನಿ ಅಂತನ್ನೋದು ಆ ಸಂಕಲ್ಪವೂ ಕೂಡ ಅನಾದಿ ಕರ್ಮ. ಆ ಕರ್ಮ ನೋಡಿಕೊಂಡು ಇವನಿಗೆ ಈ ರೀತಿಯಾಗಿ ಇಚ್ಛೆ ಅದ, ಇವನಿಗೆ ಮುಂದೆ ಮಾಡಬೇಕು ಅಂತ ನನ್ನ ಪ್ರಯತ್ನ ನೋಡಿಕೊಂಡು ಹೆಚ್ಚಿನ ಪ್ರಯತ್ನಕ್ಕೆ ಪರಮಾತ್ಮ ಅನುಕೂಲ ಮಾಡಿಕೊಡ್ತಾನೆ. ಇದೇ ನನ್ನ ಕರ್ತೃತ್ವಕ್ಕೆ ಪರಮಾತ್ಮ ಮಾಡುವ ಒಂದು ಇಲೆಕ್ಟ್ರಿಕ್ ಕನೆಕ್ಷನ್. ಯೋಗ್ಯತೆಯಲ್ಲಿ ತಾರತಮ್ಯ ಇದೆ, ಇದು ನಿಶ್ಚಿತ. ಆದ್ದರಿಂದಾಗಿ ವಿನಾ ಯತ್ನಂನ ಹಠೋನಾಪಿ ಕರ್ಮ, ಪ್ರಯತ್ನ ಮಾಡದೇ ಇದ್ದರೆ ಯೋಗ್ಯತೆ ಆಗಲಿ ಅನಾದಿ ಕರ್ಮವಾಗಲಿ ಉಪಯೋಗಕ್ಕೆ ಬೀಳೋದಿಲ್ಲ, ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ನನಗೆ ಎಲ್ಲ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ಯೋಗ್ಯತೆ ಇದೆ. ಹಿಂದಿನ ಎಕ್ಸಾಮ್ನಲ್ಲಿ 99 ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ಅನಾದಿ ಕರ್ಮನೂ ಜೊತೆಗಿದೆ. ಆದರೆ ಇವತ್ತಿನ ದಿವಸ ನಾ ಪೆನ್ ಎತ್ತದೇ ಇದ್ದರೆ ಅಥವಾ ನಾನು ಎಲ್ಲೋ ವಿಚಾರ ಮಾಡ್ಕೋತ ಏನೋ ಗೀಚಿದರೆ ಆಗ ನನ್ನ ಯೋಗ್ಯತೆ, ನನ್ನ ಅನಾದಿ ಕರ್ಮವೂ ಕೂಡ ನನ್ನ ಸಫಲತೆಗೆ ಸಹಾಯಕವಾಗುವುದಿಲ್ಲ. ಪ್ರಯತ್ನ ಮಾಡಿದರೆ ಮಾತ್ರ ಅನಾದಿ ಯೋಗ್ಯತೆ, ಅನಾದಿ ಕರ್ಮಗಳು ನನ್ನನ್ನು ಮುಂದುವರಿಯೋದಕ್ಕೋಸ್ಕರ ಪರಮಾತ್ಮನ ಪ್ರೇರಣೆಯಿಂದ ಅನುಕೂಲವಾಗ್ತದೆ. ಆದ್ದರಿಂದಾಗಿ ಯಾಕೆ ಮಾಡಬೇಕು? ದೇವರ ಸತ್ಯ ಸಂಕಲ್ಪಪ್ಪ. ಏತಾನಪೇಕ್ಷೆಯು ಫಲಂ ದದಾನಿ. ಅಣ್ಣ, ಯೋಗ್ಯತಾ ಅನಾದಿ ಕರ್ಮ ಪ್ರಯತ್ನ ನೋಡಿ ನಾನು ಫಲ ಕೊಡ್ತೇನೆ. ಬರೀ ಯೋಗ್ಯತಾ ನೋಡಿ ಫಲ ಕೊಡೋದಿಲ್ಲ, ಬರೀ ಅನಾದಿ ಕರ್ಮ ನೋಡಿ ಫಲ ಕೊಡೋದಿಲ್ಲ. ಅವುಗಳನ್ನು ಬಿಟ್ಟು ನಾನು ಪ್ರೇರಣೆ ಮಾಡೋದಿಲ್ಲ. ಅವನು ನೋಡ್ಕೊಂಡು ಆ ರೀತಿ ಪ್ರೇರಣೆ ಮಾಡ್ತೇನೆ. ಯಾಕೆ? ಇವನಲ್ಲಿ ಆ ಕರ್ತೃತ್ವ ಇದೆ ಅಂತ ತಿಳ್ಕೊಂಡಂತೆ. ಇವನಲ್ಲಿ ಹುಟ್ಟ ಬಂದಿನಿಂದಲೂ ಕೂಡ ಜ್ಞಾನ, ಇಚ್ಛಾ, ಕ್ರಿಯೆಗಳಿವೆ. ಅದಕ್ಕೆ ನಾನು ಶಕ್ತಿ ಕೊಡ್ತೇನೆ ಅಷ್ಟೆ. ಬೀಜ ಇವೆ, ಗಿಡ ಬಡದು ಯೋಗ್ಯತೆ ಇದೆ. ರೈತ ಏನು ಮಾಡ್ತಾನೆ? ಅದಕ್ಕೆ ಭೂಮಿಯಲ್ಲಿ ಬಿತ್ತು ಅನುಕೂಲ ಎನ್ವೈರನ್ಮೆಂಟ್ ಮಾಡಿಕೊಡ್ತಾನೆ. ಆದ್ದರಿಂದಾಗಿ ಜೀವಕರ್ತೃತ್ವದ ವಿಷಯದಲ್ಲಿ, ಪ್ರಯತ್ನದ ವಿಷಯದಲ್ಲಿ ಸಂಶಯ ಪಡುವ ಅವಶ್ಯಕತೆ ಇಲ್ಲ. ಪ್ರಯತ್ನದ ಪ್ರೇರಣೆ ಪರಮಾತ್ಮನಿಂದ. ಆದರೆ ಪ್ರವೃತ್ತಿ
ನಮ್ಮಲ್ಲಿ ನನ್ನಲ್ಲಿ ಯಾವಾಗಲೂ ತುಡಿತಾಗಿರ್ಬೇಕು, ನಾನು ಮಾಡಬೇಕು ಅಂತ. ಆಗ ಪರಮಾತ್ಮ ಎಲ್ಲವನ್ನು ಮಾಡುತ್ತಾನೆ. ಇಂಥ ತತ್ವಜ್ಞಾನ ಭೀಮನಲ್ಲಿತ್ತು, ಸರಿಯಾದ ತತ್ವಜ್ಞಾನ. ವಿಷ್ಣು ಸರ್ವೋತ್ತಮತ್ವದ ವಿಷಯದಲ್ಲಿ, ಪರಮಾತ್ಮನ ಸ್ವತಂತ್ರ ಕರ್ತೃತ್ವದ ವಿಷಯದಲ್ಲಿ, ತಾವು ಅಸ್ವತಂತ್ರ ಕರ್ತ ಅಂತನ್ನೋ ವಿಷಯದಲ್ಲಿ, ಪ್ರತ್ಯಕ್ಷ ಆಗಮ ಅನುಮಾನಾಗಮಗಳ ಮುಖಾಂತರ ಶುದ್ಧವಾದ ತತ್ವಜ್ಞಾನ ಭೀಮಸೇನ ದೇವರ ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮುಂದೆ ಇದೇ ರೀತಿ ಉಪದೇಶ, ಇದೇ ರೀತಿಯಾದ ತಮ್ಮ ತತ್ವಜ್ಞಾನವನ್ನು ಜರಾಸಂಧಾದಿಗಳನ್ನು ಎದುರಿಗೆ ಅವರ ಎಲ್ಲ ಆಕ್ಷೇಪಗಳನ್ನು ಖಂಡನೆ ಮಾಡಿ ವಿಷ್ಣು ಸರ್ವೋತ್ತಮತ್ವ, ಅದಕ್ಕೆ ನಾನೇ ಸಾಕ್ಷಿ ಅಂತ ತಿಳ್ಕೊಂಡು ಅಂತೇಳಿ ವಾದ ಮಾಡಿ ತಮ್ಮ ಜ್ಞಾನವನ್ನು ತೋರಿಸಿದ್ದಾರೆ. ಆನಂತರ ಸಭೆಯಲ್ಲಿ ನಡೆದಿರ್ತಕ್ಕಂಥ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ ತಿಳ್ಕೊಂಡು ಅಂಥೇಳಿ, ಇಚ್ಛೆ ಇಲ್ಲದೆ ಇದ್ದರೆ ಧರ್ಮ ಅರ್ಥ ಮೋಕ್ಷಗಳು ಕೂಡ ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ, ಇಚ್ಛೆ ಕಾಮನೇ ಶ್ರೇಷ್ಠ ಅಂತ ತಿಳ್ಕೊಂಡು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದಾಗಿ ಜ್ಞಾನ ಇದು ಭೀಮನ ಪ್ರತೀಕ. ಆದ್ದರಿಂದ ನಾವು ಭೀಮನಂತೆ ನಮ್ಮಲ್ಲಿದ್ದ ತಿಳುವಳಿಕೆ ಉಪದೇಶ ಪ್ರಯತ್ನ ಮಾಡಿ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈ ಕಡೆ ವೇದಾಂತ ಓದ್ತೀನಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ತರ್ಕಶಾಸ್ತ್ರ ಓದ್ತೀನಿ, ವ್ಯಾಕರಣ ಓದ್ತೀನಿ. ಹೇಗೆ ಭೀಮ ಸರ್ವಂಕಷ ರೀತಿಯಾಗಿರ್ತಕ್ಕಂಥ ಜಗಜಟ್ಟಿಯಾಗಿದ್ನು, ಆ ರೀತಿಯಾಗಿ ಆಗಬೇಕಾಗಿದ್ದರೆ ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ನನ್ನಲ್ಲಿ ಸತತ ಪ್ರವೃತ್ತಿ ಇದ್ದರೆ ಪರಮಾತ್ಮ ಅದಕ್ಕೆ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಅದರಿಂದ ಅಣ್ಣ ಹೇಳು, ನನಗೆ ಆಜ್ಞೆ ಮಾಡಿ ಹೋಗಿ ಎಲ್ಲ ಅವ್ರನ್ನ ಮುಗಿಸಿ ನಿನ್ನ ಸಿಂಹಾಸನ ಮೇಲೆ ಕೊಡುತ್ತೀನಿ. ಕೊನೆಗೆ ಧರ್ಮರಾಜ ಭೀಮನಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಆಗಲಿ, ಈಗ ಬೇಡ, 12 ವರ್ಷ ಪೂರ್ತಿ ಆಗಲಿ, 1 ವರ್ಷ ಅಜ್ಞಾತವಾಸ ಆದಮೇಲೆ ಅವ್ರು ಏನು ಹೇಳಿದ್ರು ಕೂಡ ನಾನು ರಾಜ್ಯ ಬೇಡ್ತೇನೆ, ಯುದ್ಧ ಮಾಡೋಣ ಅಂತೇಳಿ ತಮ್ಮನಿಗೆ ಹೇಳಿದ್ದಾನೆ. ಅವ್ರಿಗೂ ಇಷ್ಟೇ ಇತ್ತು. 12 ವರ್ಷ ಮುಗಿದ ಮೇಲೆ ಇರ್ತಕ್ಕಂಥ ಇವನಲ್ಲಿರ್ತಕ್ಕಂಥ ಈ ವೈರಾಗ್ಯ ಸಾಕು, ಏನು ಬೇಡ ಅಂತಕೊಂಡು ಹೋಗಲಿ, ನಾನು ರಾಜ್ಯ ಆಳಬೇಕು, ನಾನು ಶಿಕ್ಷಣ ಮಾಡಬೇಕು, ಲೋಕ ಶಿಕ್ಷಣ ಮಾಡಬೇಕು ಅನ್ನೋ ದ್ವೇಷವನ್ನಲ್ಲಿ ಹುಟ್ಟಲಿ ಅಂತ ತಿಳ್ಕೊಂಡು ಅಂತೇಳಿ ದ್ರೌಪದಿ ಮತ್ತು ಭೀಮ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಪರಮಾತ್ಮನನ್ನು ತಮ್ಮ ಎದುರಿನಲ್ಲಿ ಎದೆಯಲ್ಲಿ ಯಾವಾಗಲೂ ಅನುಭವಿಸ್ತಾ, ಅವನ ಆಜ್ಞೆಯನ್ನು ಪ್ರತಿಕ್ಷಣ ಪರಿಪಾಲನೆ ಮಾಡ್ತಾ, ಭಗವದ್ ವಿಷಯದಲ್ಲಿ ಆಲೋಚನೆ ಸರ್ವವಿಷಯಕಂ ಜ್ಞಾನಂ ಅಂತಿಕೊಂಡು ಅದನ್ನು ಇಟ್ಟುಕೊಂಡು ಅವರು ಶ್ರೀಮದಾಚಾರ್ಯರು ಭೀಮಸೇನ ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಭಕ್ತಿ, ಭೀಮನನ್ನು ನೋಡಿ ಭಕ್ತಿ ಮಾಡಿ, ತತ್ವಜ್ಞಾನ, ಭೀಮ ಹೇಳಿದ ತತ್ವಜ್ಞಾನ ದಾರಿಯಲ್ಲಿ ಮುಂದುವರಿಯಿರಿ. ಹನುಮ ಹೇಳಿದ, ಭೀಮ ಹೇಳಿದ, ಮಧ್ವರತ್ವ ಹೇಳಿದ ತತ್ವಜ್ಞಾನದ ಕಡೆಗೆ ನೀವು ಹೋದರೆ ಮಾತ್ರ ನಿಮ್ಮ ಶ್ರೇಯಸ್ಸಿದೆ ಅಂತ ಅನ್ನೋದಕ್ಕೋಸ್ಕರ ಭೀಮನನ್ನು ಜ್ಞಾನದ ಪ್ರತಿಯನ್ನಾಗಿ ಮಾಡಿದ್ದಾರೆ. ಉಳಿದ ವಿಚಾರ ನಾವು ನಾಳೆ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇದು ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಪದ್ಮಂ ಮೃತ್ಯುಂ ನಮಾಮ್ಯಹಂ. ಆದ್ದರಿಂದಾಗಿ ಭಗವತ್ ಅನುಗ್ರಹಕ್ಕೆ ಬೇಕಾದ ಭಕ್ತಿ ಭೀಮನು ತನ್ನ ಜೀವನದಲ್ಲಿ ಯಾವ ರೀತಿಯಾದ ದಾರಿಯಲ್ಲಿ ತುಳಿದಿದ್ದಾನೆ ಆ ದಾರಿಯಲ್ಲಿ ಮುಂದುವರಲಿಕ್ಕೆ ಪ್ರಯತ್ನಿಸೋಣ. ಅವನಷ್ಟು ಶಕ್ತಿ ಇಲ್ಲದೆ ಅದು ಕೂಡ ಸ್ವಲ್ಪ ಶಕ್ತಿ. ಅವನು ಯಾವ ಜ್ಞಾನವನ್ನು ಕೊಟ್ಟಿದ್ದಾನೆ ಆ ಜ್ಞಾನವನ್ನು ಇಟ್ಟುಕೊಂಡು ಸತತ ಪ್ರಯತ್ನಿಸಿಲಾಗೋಣ. ಇನ್ನು ಉಳಿದ ಗುಣಗಳ ಮುಖಾಂತರ ಭೀಮಸೇನ ನಮಗೇನು ಮಾರ್ಗದರ್ಶನ ಮಾಡ್ತಾನೆ ಅಂತ ಅನ್ನೋದನ್ನು ನಾವು ಮತ್ತು ನಾಳಿನ ದಿವಸ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ
ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.